ಜಿಲ್ಲಾ ರಸ್ತೆಗಳಿಗೆ SCP TSP ಅಡಿನಲ್ಲಿ 393 ಕೋಟಿ ಕೊಡ್ತಾ ಇದ್ದೀವಿ. ಅರಣ್ಯಾಭಿವೃದ್ಧಿ ವೆಚ್ಚ ಅರಣ್ಯ ಇಲಾಖೆಗೆ ಸುಮಾರು 300 ಕೋಟಿ ಕೊಡ್ತಾ ಇದ್ದೀವಿ. ವಸತಿ ಶಾಲೆ ಕಟ್ಟಡಗಳ ನಿರ್ಮಾಣಕ್ಕೆ 250 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಪರಿಶಿಷ್ಟ ಜಾತಿಯರಿಗೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ 241 ಕೋಟಿ ಕೊಡ್ತಾ ಇದ್ದೀವಿ. ಆಮೇಲೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಇದರಲ್ಲಿ ಅದಕ್ಕೆ 218 ಕೋಟಿ ಕೊಡ್ತೀವಿ. ಪರಿಶಿಷ್ಟ ಜಾತಿಯರಿಗೆ ವಿವಿಧ ಅಭಿವೃದ್ಧಿ ಯೋಜನೆ ರೆವಿನ್ಯೂ ಅದಕ್ಕೆ 200 ಕೋಟಿ ಕೊಡ್ತಾ ಇದ್ದೀವಿ. ಹಾಲು ಉತ್ಪಾದಕರಿಗೆ ನಾವು ಇನ್ಸೆಂಟಿವ್ ಕೊಡ್ತೀವಲ್ಲ ಅದಕ್ಕೆ 200 ಕೋಟಿ ಕೊಡ್ತಾ ಇದ್ದೀವಿ. ಜಿಲ್ಲಾ ಹಾಗೂ ಇತರ ಇದ್ರಲ್ಲಿಲ್ಲ ಅಲ್ಲಿದ್ದಾವೆ. ನಾವು ಮೇಜರ್ ಓದ್ತಾ ಇದ್ದೀವಿ ಅಷ್ಟೇನೆ. ಕೂತ್ಕೊಳ್ಳಿ, ನೀವೆಲ್ಲ ನೋಡ್ಕೊಳ್ಳಿ ಅದನ್ನ. ಆಯ್ತು ಹೇಳ್ತೀನಿ, ಕೂತ್ಕೊಳ್ರಿ. ಅವನು ಬಿಟ್ಟು ಬೇರೆ ಹೇಳ್ತಾರೆ. ನೋಡಿಯಪ್ಪ, 100 ಕೋಟಿಗಿಂತ ಹೆಚ್ಚು ಅನುದಾನ ಕೊಡ್ತಕ್ಕಂಥವು ಮಾತ್ರ ಓದ್ತಾ ಇದ್ದೀವಿ. 100 ಕೋಟಿ ಒಳಗಡೆ ಇರೋವಲ್ಲೂ ಅಲ್ಲಿ ಇದ್ದಾವೆ, ಇವೂ ಇದ್ದಾವೆ. ಗೊತ್ತಾಯ್ತಾ? 100 ಕೋಟಿ ಒಳಗಡೆ ಇರ್ತಕ್ಕಂಥವನ್ನೆಲ್ಲ ಓದ್ತಾ ಇಲ್ಲ. ಸಪ್ಲಿಮೆಂಟರಿ ಎಸ್ಟಿಮೇಟ್ ನಲ್ಲಿ ನಾವು ಕೊಟ್ಟಿದ್ದೀರಿ, ತಾವು ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿದ್ದೀರಿ. ಇದರಲ್ಲಿ ಬೇರೆ ಬೇರೆ ಇಲಾಖೆಗಳನ್ನೆಲ್ಲ ನೋಡ್ಕೊಳ್ಳಿ. ಗ್ರಾಮೀಣಾಭಿವೃದ್ಧಿ ಇಲಾಖೆ, PWD ಇಲಾಖೆ ಅವೆಲ್ಲ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಅವೆಲ್ಲ ನೋಡಿ, ಅದ್ ನೋಡ್ಕೊಳ್ಳಿ, ಅದ್ರಲ್ಲಿ ನೋಡ್ಕೊಳ್ಳಿ. ಆ ಪುಸ್ತಕ ಕೊಡಪ್ಪ, ಕೊಡ್ರಿ ಅದನ್ನ. ನೀವ್ ಯಾಕ್ರಿ ಕೊಟ್ಟಿಲ್ಲ ಇನ್ನ? ಅದನ್ನ ನೋಡ್ಕೊಳ್ಳಿ, ಅದನ್ನ ಕೊಡಿ, ಬೇಗ ಕೊಡ್ರಿ. ಏನಾಗಿದೆ ಅದರಲ್ಲಿ ಇದೆ ಎಲ್ಲ. ಅಜೆಂಡಾದಾಗ 2 ದಿವಸಕ್ಕಿಂತ ಮೊದಲ ಹಾಕಿದೆ ಅದನ್ನ. ಎಲ್ಲ ಅಜೆಂಡಾದಾಗ ಹಾಕಿ ಕಳಿಸಿ. ಇದು ಬರಲಿಲ್ಲ, ಅಜೆಂಡಾ ಕಳಿಸಿ ಬಂದಿರಲಿಲ್ಲ. ಎಸ್ಟಿಮೇಟ್ ಆಯ್ತಾಯ್ತು, ಇರ್ಲಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯ್ತಾಯ್ತು, ಹೋಗಿದೆ. ನಾವು ಅಜೆಂಡಾದಾಗ ಕಳಿಸಿಬಿಡಿ. ಅದ ಮುಖ್ಯಮಂತ್ರಿಗಳೇ ಅಜೆಂಡಾದಾಗ ಕಳಿಸಿ. ನಮ್ಮ ಕಳಿಸಿದ್ದೀರ? ಸರಿ ಸರಿ. ಸೊ ಹಾಲು ಉತ್ಪಾದಕರ ಉತ್ತೇಜನ ಇನ್ಸೆಂಟಿವ್ಗೆ 200 ಕೋಟಿ. ವಸತಿ ಯೋಜನೆಗೆ ಇದು ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ಗೆ. ಯಾಕಂತಂದ್ರೆ ಮನೆ ಕೊಟ್ಕೊಡ್ಲಕ್ಕಂತ ಪೌರ ಕಾರ್ಮಿಕರು ಇದಾರಲ್ಲ, ಅವ್ರಿಗೆ ಕೇಂದ್ರ ಸರ್ಕಾರ 1.5 ಲಕ್ಷ ಕೊಡ್ತದೆ, ರಾಜ್ಯ ಸರ್ಕಾರ 1,20,000 ಕೊಡ್ತದೆ. ಇನ್ನು ಉಳಿದನ್ನೆಲ್ಲ ಬೆನಿಫಿಷಿಯರೀಸ್ ಕೊಡಬೇಕು. ಸುಮಾರು 7 ಲಕ್ಷ ಚಿಲ್ಲರೆ ಆಗುತ್ತೆ. ಅದಕ್ಕೆ ನಾವು ಬೆನಿಫಿಷಿಯರೀಸ್ 1 ಲಕ್ಷ ಕಟ್ಟಬೇಕು ಬೆನಿಫಿಷಿಯರಿ. ಇನ್ನು ಉಳಿದ ದುಡ್ಡನ್ನು ನಾವು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರದಿಂದ ಅಂತೇಳಿ ನಾನು ತೀರ್ಮಾನ ತಗೊಂಡಿದ್ದೀನಿ ಈಗ. ಸೊ ಅದಕ್ಕೋಸ್ಕರವಾಗಿ 137 ಕೋಟಿ ಕೊಡ್ತಾ ಇದ್ದೀನಿ. ಆಮೇಲೆ ಗ್ರಂಥಾಲಯಗಳು ಮತ್ತು ಡಿಜಿಟಲ್ ಮೌಲ್ಯ ಸೌಕರ್ಯಕ್ಕೆ 132 ಕೋಟಿ. ಪ್ರವಾಸಿ ತಾಣಗಳಲ್ಲಿ ಮೂಲಭೂತ ಸೌಕರ್ಯ ಕಾಮಗಾರಿಗಳಿಗೆ 131 ಕೋಟಿ. ಅಂಗನವಾಡಿ ಕಟ್ಟಡಗಳ ಉನ್ನತೀಕರಣಕ್ಕೆ 113 ಕೋಟಿ. ಬೇರೆ ಬಾಬ್ಗಳಿಗೆಲ್ಲ ಖರ್ಚು ಮಾಡ್ತಕ್ಕಂಥದ್ದು 1,446 ಕೋಟಿ. ಒಟ್ಟು 5,317 ಕೋಟಿ 83 ಲಕ್ಷ. ಅಷ್ಟಕ್ಕೆ ನೀವು ಉಳಿದವು ಮತ್ತೆ ಇವಕ್ಕೆ 5,317 ಕೋಟಿ 83 ಲಕ್ಷಕ್ಕೆ ಒಪ್ಪಿಗೆ ಕೊಡಬೇಕು ಸಪ್ಲಿಮೆಂಟರಿನಲ್ಲಿ ಖರ್ಚು ಮಾಡಲಿಕ್ಕೆ. ಈ ವರ್ಷ ಆರ್ಥಿಕ ವರ್ಷದಲ್ಲಿ ಇದನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ, ನಿಮಗೆ ಎಕ್ಸ್ಪ್ಲೈನು ಮಾಡಿದ್ದೀನಿ. ದಯಮಾಡಿ ಒಪ್ಪಿಗೆ ಕೊಡಬೇಕು ಅಂತೇಳಿ ಮಾನ್ಯ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡ್ತೇನೆ. ಪ್ರಶ್ನೆ ಏನೆಂದರೆ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿ ಕರ್ನಾಟಕ ಧನ ವಿನಿಯೋಗ ವಿಧೇಯಕ 2024 ಪ್ರದರ್ಶನ ಸೂಚಿಸುವುದು. ಪ್ರಸ್ತಾವದ ಪರವಾಗಿರುವ ಯಾವುದನ್ನು ಸೂಚಿಸಬೇಕು?
ಪ್ರಸ್ತಾವದ ವಿರೋಧರು ಇಲ್ಲವೆಂದು ಸೂಚಿಸಬೇಕು. ಪ್ರಸ್ತಾವವನ್ನು ಪರವಾಗಿದ್ದು ಭಾವಿಸುತ್ತೇನೆ. ಪ್ರಸ್ತಾವವನ್ನು ಪರವಾಗಿದ್ದು ಭಾವಿಸುತ್ತೇನೆ. ಪ್ರಸ್ತಾವವನ್ನು ಪರವಾಗಿದೆ. ಪ್ರಸ್ತಾವವನ್ನು ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವರು ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಕರ್ನಾಟಕ ನಿಯೋಗ ವಿಧೇಯಕ 2024 ಮೇಲಿನ ಪ್ರಸ್ತಾವನೆ ಪ್ರದಾನಿಸಬೇಕೆಂದು ಸೂಚಿಸುತ್ತೇನೆ. ಹೇಳಿ. ಮಾನ್ಯ ಅಧ್ಯಕ್ಷರೇ, ಸಭಾಪತಿಯವರೇ, ವಿಧೇಯಕವನ್ನು ಮಂಡಿಸಲಿಕ್ಕೆ ತಮ್ಮ ಅನುಮತಿಯನ್ನು ಕೋರುತ್ತಿದ್ದೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಧನ ವಿನಿಯೋಗ ವಿಧೇಯಕ 2024 ಪ್ರದಾನಿಸಬೇಕೆಂಬ ಪ್ರಸ್ತಾವನೆ ಮಂಡಿಸಲಾಯಿತು. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಚರ್ಚೆ ಏನಾದರೂ ಇದ್ದಲ್ಲಿ ತಾವೇನಾದ್ರು ಕೇಳಿ ಚರ್ಚೆ ಹೇಳಿದ್ದಾರೆ ಈಗಾಗಲೇ. ಮತ್ತೇನಾದರೂ ಈಗ ಬಗ್ಗೆ ಇಲ್ಲ. ಈಗ ಇಲ್ಲ. ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಕರ್ನಾಟಕ ಧನ ವಿನಿಯೋಗ ವಿಧೇಯಕ 2024 ಪ್ರದಾನಿಸಬೇಕೆಂದು ಸೂಚಿಸುವುದು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವನ್ನು ಪರವಾಗಿಂದ ಭಾವಿಸುತ್ತೇನೆ. ಪ್ರಸ್ತಾವವನ್ನು ಭಾವಿಸುತ್ತೇನೆ. ಪ್ರಸ್ತಾವವನ್ನು ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಮುಖ್ಯಮಂತ್ರಿಗಳು ವಿಧೇಯಕವನ್ನು ಇದು ಈ ವಿಧೇಯಕ ಅಪ್ರೋಪ್ರಿಯೇಷನ್ ಬಿಲ್ ಇದೆಯಲ್ಲ, ಇಟ್ಸ್ ಎ ಕಾನ್ಸಿಕ್ವೆನ್ಷಿಯಲ್ ಬಿಲ್. ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಕಾನ್ಸಿಕ್ವೆನ್ಷಿಯಲ್ ಬಿಲ್ ಆಗೋದ್ರಿಂದ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡಬೇಕಾದಂಥ ಅಗತ್ಯ ಇಲ್ಲ. ಅದರಿಂದ ಈ ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2024 ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಧನ ವಿನಿಯೋಗ ವಿಧೇಯಕ 2024 ಮಂಡಿಸಲಾಯಿತು. ಪ್ರಶ್ನೆ ಏನೆಂದರೆ, ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಕರ್ನಾಟಕ ಧನ ವಿನಿಯೋಗ ವಿಧೇಯಕ 24 ಪ್ರದಾನಿಸಬೇಕೆಂದು ಸೂಚಿಸೋದು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಹೌದು ಎನ್ನುವರು ಪರವಾಗಿ ಎಂದು ಭಾವಿಸುತ್ತೇನೆ. ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವವನ್ನು ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ರೈಟ್. ಮಾನ್ಯ ನಗರಾಭಿವೃದ್ಧಿ ಸಚಿವರು ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ವಿಧೇಯಕ 24 ಹಿಂಪಡೆಯುವ ಪ್ರಸ್ತಾವವನ್ನು ಮಂಡಿಸುವುದು. ಹೇಳಿ. ಮಾನ್ಯ ಸಭಾಪತಿಯವರೇ, ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2024 ಹಿಂಪಡೆಯುವ ಪ್ರಸ್ತಾವನೆಯನ್ನು ನಾನು ಮಂಡಿಸ್ತಾ ಇದ್ದೀನಿ. ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ವಿಧೇಯಕ 20 ಹಿಂಪಡೆಯಲು ಅನುಮತಿಯನ್ನು ಕೋರಿರುವುದು. ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು. ವಿರೋಧವಾಗಿರುವುದು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವನ್ನು ಪರವಾಗಿ ಭಾವಿಸುತ್ತೇನೆ. ಪ್ರಸ್ತಾವ ಅಂಗೀಕಾರದ ವಿಧೇಯಕವನ್ನು ಹಿಂದಕ್ಕೆ ಪಡೆಯಬೇಕು. ನೆಕ್ಸ್ಟ್ ಕೊಡಿ ಅಮ್ಮ. ನೆಕ್ಸ್ಟ್ ಕೊಡಿ. ರೈಟ್ ಸರ್, ಕೊಡಿ. ತೊಂಬರಿ ಇಲ್ಲಿ ಇಟ್ಕೊಳ್ಳಮ್ಮ. ಅವನ್ನೆಲ್ಲ ರೆಡಿ. ಮಿನಿಸ್ಟರಿಗೆ ನೋಡ್ತೀನಿ. ಕೊಡಿಲ್ಲ, ಇಲ್ಲಾಂದ್ರೆ ಹೇಳ್ತೀನಿ. ಮಾನ್ಯ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ವಿಧೇಯಕ 24 ಮೇಲೆ ಪ್ರಸ್ತಾವನೆಯನ್ನು ಪ್ರದರ್ಶಿಸಬೇಕೆಂದು ಸೂಚಿಸುತ್ತೇನೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ 2024 ಮಂಡಿಸಲು ಅನುಮತಿ ನೀಡಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಮತ್ತು ತಂತ್ರಜ್ಞಾನ ಜೈವಿಕ ಏನಾದ್ರು ಹೇಳುದಿದೇನ್ರಿ? ಹೇಳ್ತೀರಿ, ಹೇಳಿ. ಅದೇ ಎಕ್ಸ್ಪ್ಲೇನ್ ಮಾಡೋದು ಹೇಳಂದ್ರೆ ಅಷ್ಟೇ. ಮಾನ್ಯ ಸಭಾಪತಿಗಳೇ, ಈ ವಿಧೇಯಕದಲ್ಲಿ 5 ಪ್ರಾವಿಷನ್ಸ್ ಅನ್ನು ನಾವು ತಿದ್ದುಪಡಿಯನ್ನು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಸೆಕ್ಷನ್ 2RA, ಸೆಕ್ಷನ್ 13(1), ಸೆಕ್ಷನ್ 15(2), ಸೆಕ್ಷನ್ 26(1) ಹಾಗೂ ಸೆಕ್ಷನ್ 33(1). ಈ ತಿದ್ದುಪಡಿಯ ಉದ್ದೇಶಗಳು ಒಂದೊಂದು ಸೆಕ್ಷನ್ ಅನ್ನ ತಾವು ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿ. ಇದು ಸೆಕ್ಷನ್ 2RA ನಲ್ಲಿ ಡೆಫಿನಿಷನ್ ಮುಂಚೆ ಏನಿತ್ತು ಅಧ್ಯಕ್ಷ, ಸ್ಟೇಟ್ ಗವರ್ಮೆಂಟ್ ಇತ್ತು. ಈಗ ಅದು ಸ್ಟೇಟ್ ಗವರ್ಮೆಂಟ್ ದ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಅಂತ ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮುಂಚೆ ಚಾನ್ಸಲರ್ ಮಾನ್ಯ ರಾಜ್ಯಪಾಲರಾಗಿದ್ರು, ಇವಾಗ ಅದನ್ನ ನಾವು ಬದಲಾಯಿಸಿ
ನಾವು ಮುಖ್ಯಮಂತ್ರಿಗಳನ್ನು ನಾವು ಮಾಡ್ತಾ ಇರೋದ್ರಿಂದ ಚೀಫ್ ಮಿನಿಸ್ಟರ್ ಅವರು ಚಾನ್ಸಲರ್ ಇರೋದ್ರಿಂದ ಸ್ಟೇಟ್ ಗೌರ್ಮೆಂಟ್ ಕೆನಾಟ್ ಬಿ ಇದು ಇನ್ಚಾರ್ಜ್. ಸೊ ಅದಕ್ಕೆ ನಾವು ಡಿಪಾರ್ಟ್ಮೆಂಟಿಗೆ ನಾವು ಹಸ್ತಾಂತರ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಸೆಕ್ಷನ್ 13(1) ದ ಆಕ್ಟ್ ಫಾರ್ ದ ವರ್ಡ್ಸ್ ದ ಗವರ್ನರ್, ದ ವರ್ಡ್ಸ್ ದ ಚೀಫ್ ಮಿನಿಸ್ಟರ್ ಶಲ್ ಬಿ ಸಬ್ಸ್ಟಿಟ್ಯೂಟೆಡ್. ಆಬ್ವಿಯಸ್ಲಿ ಅಧ್ಯಕ್ಷರೇ, ಅದು ರಾಜ್ಯಪಾಲರ ಬದಲಾಗಿ ಮುಖ್ಯಮಂತ್ರಿಗಳಾಗಬೇಕಂತ ಇದು ಒಂದು ಸೆಕ್ಷನ್ ನಾವು ತಿದ್ದುಪಡಿ ತರ್ತಾ ಇದ್ದೀವಿ. ಮತ್ತು ಅಪಾಯಿಂಟ್ಮೆಂಟ್ ಆಫ್ VCs, ಅಂದರೆ ನಮ್ಮ ವೈಸ್ ಚಾನ್ಸಲರ್ ಅಪಾಯಿಂಟ್ಮೆಂಟ್ ಮಾಡುವಂಥ ನೇಮಕ ಮಾಡುವಂಥ ವಿಧಾನವನ್ನು ನಾವು ಸೆಕ್ಷನ್ 15(2) ತರ್ತಾ ಇದ್ದೀವಿ. ದಿಸ್ ಈಸ್ ಆಸ್ ಪರ್ ದ UGC ಗೈಡ್ಲೈನ್ಸ್. ಎಲ್ಲಿ ಹಿಂದೆ UGC ಗೈಡ್ಲೈನ್ಸ್ ಇರಲಿಲ್ಲ ಅಧ್ಯಕ್ಷರೇ. ಈ UGC ಗೈಡ್ಲೈನ್ಸ್ ಪ್ರಕಾರ ಈಗ VC ಅಪಾಯಿಂಟ್ಮೆಂಟ್ ಆಗಬೇಕಂದ್ರೆ ಮಿನಿಮಮ್ 10 ವರ್ಷ ಅವರಿಗೆ ಪ್ರೊಫೆಸರ್ ಆಗಿ ಅನುಭವ ಇರಬೇಕು in any university, or 10 years of experience in reputed research and or academic administrative organization with proof of having demonstrated academic leadership, preferably who have sufficient experience in the areas of rural development and panchayat raj, so on and so forth ಅಂತ as per the guidelines, UGC guidelines ಅನ್ನು ನಾವು ತರ್ತಾ ಇದ್ದೀವಿ ಅಧ್ಯಕ್ಷರೇ. 4ನೇ ತಿದ್ದುಪಡಿ ಸೆಕ್ಷನ್ 26(1) ನಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಲ್ಲಿ ಮುಂಚೆ ಏನಿರ್ತಾ ಇತ್ತು ಅಧ್ಯಕ್ಷರೇ, ಸಭಾಪತಿಗಳೇ, ಅಲ್ಲಿ ಎಕ್ಸ್ ಅಫಿಷಿಯೋ ಮೆಂಬರ್ಸು ಇರ್ತಾ ಇದ್ರು ಬೈ ಡೆಸಿಗ್ನೇಷನ್, ಮತ್ತೆ ತಜ್ಞರು ಯಾರು ಬೈ ಡೆಸಿಗ್ನೇಷನ್ ಇರ್ತಾ ಇದ್ರು, ಮತ್ತೆ ಅದ್ರ ಜೊತೆಗೆ ನಾಮಿನೇಟೆಡ್ ಮೆಂಬರ್ಸ್ ಆಫ್ ದ ಗೌರ್ಮೆಂಟ್ ಕೂಡ ಇರ್ತಾ ಇದ್ರು. ಆದರೆ 3 years ಟೆನ್ಯೂರಿಗೆ ಅಷ್ಟೇ ಲಿಮಿಟ್ ಇತ್ತು. ಇದರಲ್ಲಿ ನಾವು ತಿದ್ದುಪಡಿ ಏನು ತರ್ತಾ ಇದೀವಿ ಅಂದರೆ, ಯಾರು ಬೈ ಡೆಸಿಗ್ನೇಷನ್ ಇದ್ದಾರೆ, ಯಾರು ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಇದ್ದಾರೆ, ಅವ್ರು ಪರ್ಮನೆಂಟ್ ಇರ್ತಾರೆ. ನಾಮಿನೇಟೆಡ್ ಮೆಂಬರ್ಸ್ ಅನ್ನ ಸರ್ಕಾರದಿಂದ ಪ್ರತಿ 3 ವರ್ಷಕ್ಕೆ ಒಂದ್ಸರಿ ನಾವು ಬದಲಾವಣೆ ಮಾಡಬಹುದು ಅಂತ ತಂದಿದ್ದೀವಿ. ಸೆಕ್ಷನ್ 31 ನಲ್ಲಿ ಅಕಾಡೆಮಿಕ್ ಕೌನ್ಸಿಲ್ ಅಂತ ಇದೆ. 26(1) ಇಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್, 33(1) ಇಸ್ ಅಕಾಡೆಮಿಕ್ ಕೌನ್ಸಿಲ್. ಇದರಲ್ಲೂ ಕೂಡ ಸಿಮಿಲರ್ ಟು ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಯಾರು ಇರ್ತಾರೆ, ಅಧಿಕಾರಿಗಳು ಯಾರು ಇರ್ತಾರೆ ಬೈ ವೇ ಆಫ್ ಡೆಸಿಗ್ನೇಷನ್, ಅವರು ಪರ್ಮನೆಂಟ್ ಇರ್ತಾರೆ. ಆದರೆ ಯಾರು ಸರ್ಕಾರದಿಂದ ನಾಮಿನೇಷನ್ ಆಗ್ತಾರೆ ಅವರು 3 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾರೆ ಅಧ್ಯಕ್ಷರೇ. ಈ ತಿದ್ದುಪಡಿ ತರುವ ಉದ್ದೇಶಗಳು ಏನಪ್ಪಾ ಅಂದರೆ, ಬೆಟರ್ ಫಂಕ್ಷನಿಂಗ್ ಆಫ್ ದ ಯೂನಿವರ್ಸಿಟಿ. ಯಾಕಂದರೆ ರೂರಲ್ ಯೂನಿವರ್ಸಿಟಿ ಮತ್ತು ಪಂಚಾಯತ್ ರಾಜ್ ಬಗ್ಗೆ ಅಥವಾ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಇರುವಂಥ ಇದು ಏಕೈಕ ಯೂನಿವರ್ಸಿಟಿ ಇಡೀ ನಮ್ಮ ದೇಶದಲ್ಲಿ, ಒಂದು ವಿಭಿನ್ನವಾದಿದೆ. ಸೊ ಅದರಿಂದ ಅದರ ದಿನನಿತ್ಯ ಫಂಕ್ಷನಿಂಗ್ ಇರ್ಬೋದು, ಅಥವಾ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಮತ್ತು ಸರ್ಕಾರದ ಜೊತೆ ಬೆಟರ್ ಕೋಆರ್ಡಿನೇಷನ್ ಇದ್ದರೆ ಅನುಕೂಲ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕೆ ಚಾನ್ಸಲರ್ ಇರೋದ್ರಿಂದ, ಮತ್ತು ಇಲಾಖೆಯನ್ನು ಕೂಡ ಅದ್ರ ಜವಾಬ್ದಾರಿ ವಹಿಸ್ಕೊಳ್ಳೋದ್ರಿಂದ ಭಾಳ ನಿಕಟವಾಗಿ ಅದರ ಪ್ರಗತಿಯನ್ನು ನಾವು ನೋಡ್ಬೋದು. ಮತ್ತು ಅವರಿಗೆ ಸಂಪೂರ್ಣವಾದಂಥ ಸಹಕಾರ ನೀಡಿ ಇದು ಒಂದು ಮಾದರಿಯಾದಂಥ ಒಂದು ವಿಶ್ವವಿದ್ಯಾಲಯ ನಮ್ಮ ರಾಷ್ಟ್ರಕ್ಕೆ ಮಾಡ್ಬೋದು ಅಂತ ಇದೆ ಅಧ್ಯಕ್ಷರೇ. ಮತ್ತು ವಿಶೇಷವಾಗಿ ನಮಗೆ ನಮ್ಮ ಅಲ್ಲಿ ವಿದ್ಯಾರ್ಥಿಗಳು ಯಾರಿರ್ತಾರೆ, ಯುವಕರು ಯುವತಿಯರು ಯಾರಿರ್ತಾರೆ, ಅವರಿಗೆ ಉತ್ತಮವಾದಂಥ ಶಿಕ್ಷಣ, ಸಂಶೋಧನೆಗಳಿಗೆ ಅವಕಾಶ, ಉತ್ತಮ ತರಬೇತಿ, ಹೆಚ್ಚಿನ ಉದ್ಯಮಶೀಲತೆ ಹಾಗೂ ಹೊಸ ಆವಿಷ್ಕಾರಗಳು ಈ ಸಂಶೋಧನೆಯಿಂದ ಬರಲಿ ಅಂದ್ಬಿಟ್ಟು ಈ ತಿದ್ದುಪಡಿಯನ್ನು ತರ್ತಾ ಇದೆ ಅಧ್ಯಕ್ಷರೇ. ಮತ್ತು ನಾನು ಕೂಡ ಒಂದು IT-BT ಸಚಿವನಿದ್ದಾಗ ಗ್ರಾಮೀಣ ಪ್ರದೇಶ ಮತ್ತು ತಂತ್ರಜ್ಞಾನವನ್ನು ಯಾವ ರೀತಿ ನಾವು ಒಳಪಡಿಸಿ ನಾವು ಹೊಸ, ಈಗ ಟೆಕ್ನಾಲಜಿ ಎಲ್ಲದರಲ್ಲೂ ಇದೆ ಅಧ್ಯಕ್ಷರೇ. ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಫುಡ್ ಪ್ರೊಸೆಸಿಂಗ್ ಇರ್ಬೋದು, ಬೇರೆ ಬೇರೆ ಮೆಟೀರಿಯಲ್ಸ್ ನಾವು ರೂರಲ್ ಡೆವಲಪ್ಮೆಂಟ್ನಲ್ಲಿ ಕನ್ಸ್ಟ್ರಕ್ಷನಿಗೆ ಯೂಸ್ ಮಾಡೋದಿರ್ಬೋದು, ಇವೆಲ್ಲ ಹೊಸದಾಗಿ ಬರ್ತಾ ಇದೆ. ಇದರಿಂದ ನಾವು ಹೊಸ ನೀತಿಗಳು, ಹೊಸ ಯೋಜನೆಗಳನ್ನು ಕೂಡ ನಾವು ರೂಪಿಸ್ಬೋದಾಗಿದೆ. ಸೊ ಈ ವಿಧೇಯಕವನ್ನು ನಾವು ತರದ ಮುಖಾಂತರ ಒಂದು ಮಾದರಿ ಯೂನಿವರ್ಸಿಟಿಯನ್ನು, ವಿಶ್ವವಿದ್ಯಾಲಯನ ನಾವು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಯುವಕರ ಭವಿಷ್ಯಕ್ಕೆ ಕೊಡ್ಬೋದು ಅಂದ್ಬಿಟ್ಟು ಆ ಹಿನ್ನೆಲೆಯಲ್ಲಿ ನಾವು ತಂದಿದ್ದೀವಿ ಅಧ್ಯಕ್ಷರೇ. ತಮ್ಮ ಮುಖಾಂತರ ನಮ್ಮ ಸದಸ್ಯರಿಗೆ ಇದನ್ನು ಒಪ್ಪಿಗೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷರೇ. ಇವರೇ ಶರವಣ್. ಸನ್ಮಾನ್ಯ ಸಭಾಪತಿಗಳೇ, ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯದ ತಿದ್ದುಪಡಿ ವಿಧೇಯಕವನ್ನು ಸನ್ಮಾನ್ಯ ಸಚಿವರು ತಂದಿರತಕ್ಕಂಥದ್ದನ್ನು ನೋಡಿದ್ರೆ, ಎಲ್ಲೋ ಒಂದು ಕಡೆ ರಾಜ್ಯಪಾಲರ ಮೇಲಿನ ಒಂದು ದ್ವೇಷದ ಒಂದು ಬಿಲ್ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಜೊತೆಗೆ ರಾಜ್ಯಪಾಲರ ಸ್ಥಾನ ಅನ್ನೋದು ಸಂವಿಧಾನದ ಪೀಠಕ್ಕೆ ಮತ್ತು ಅದಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತದೆ ಅಂತ ಹೇಳಿ
ನನಗೆ ಅನ್ನಿಸ್ತಾ ಇದೆ. ರಾಜ್ಯಪಾಲರನ್ನ ದೂರ ಇಡೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಆಗ್ತದೆ ಅದ್ರ ಬಗ್ಗೆ ನನಗೆ ಮಂತ್ರಿಗಳು ಸ್ಪಷ್ಟನೆ ಕೊಡಬೇಕು. ಮತ್ತು ಈ ವಿಶ್ವವಿದ್ಯಾಲಯಗಳು ಯಾವಾಗಲೂ ಕೂಡ ರಾಜಕೀಯದಿಂದ ದೂರ ಇರಬೇಕು ಅಂತೇಳಿ ಎಲ್ಲರೂ ಕೂಡ ಬಯಸ್ತೀವಿ. ಆದರೆ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳ ಇವತ್ತು ಕುಲಪತಿಗಳನ್ನ ಬದಲಾವಣೆ ಮಾಡೋದ್ರಿಂದ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಅವ್ರಿಗೆ ಇರತಕ್ಕಂಥ ಒತ್ತಡ, ಅವ್ರಿಗೆ ಇರತಕ್ಕಂಥ ಕೆಲಸ ಎಲ್ಲ ಕೂಡ ತುಂಬಾ ಬ್ಯುಸಿ ಇರ್ತಾರೆ ಎನಿ ಟೈಮು. ಆ ಸ್ಥಾನದಲ್ಲಿ ಅವ್ರು ಎಲ್ಲಿ ಯಾವ ತರ ಕರ್ತವ್ಯನ ನಿಭಾಯಿಸಕ್ಕೆ ಸಾಧ್ಯವಾಗುತ್ತೆ ಅದು ಒಂದು ಹೇಳಬೇಕಾಗ್ತದೆ. ಮತ್ತೆ ಕುಲಪತಿಯ ಕರ್ತವ್ಯ ಮತ್ತೆ ಸರ್ಕಾರಕ್ಕೆ ಆಗುವ ನಷ್ಟ ಸಚಿವರ ನೀವು ನೋಟ್ ಮಾಡ್ಕೊಳ್ಳಿ, ಅದನ್ನು ಕೂಡ ಹೇಳಬೇಕಾಗ್ತದೆ. ನನ್ಗೇನಂದ್ರೆ ಮುಖ್ಯಮಂತ್ರಿಗಳನ್ನ ಮಾಡೋದ್ರಿಂದ ಅವ್ರಿಗೆ ನನ್ ವಿರೋಧ ಅಲ್ಲ, ಆದರೆ ಅವ್ರನ್ನ ರಾಜ್ಯಪಾಲರ ಸ್ಥಾನದಲ್ಲಿ ಕುಣಿಸೋದ್ರಿಂದ ಅವರ ಕೆಲಸ ಕಾರ್ಯಕ್ಕೆ ದಿನನಿತ್ಯ ರಾಜ್ಯದ ಜನರ ಸಮಸ್ಯೆಗಳ ಆಲಿಸೋದಾಗ್ಲಿ, ಬೇರೆ ಬೇರೆ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡೋದಾಗ್ಲಿ, ಎಲ್ಲ ರೀತಿಯಲ್ಲಿ ಕೂಡ ಅವ್ರಿಗೆ ತೊಂದರೆ ಆಗ್ತದೆ. ಅದನ್ನು ಕೂಡ ಗಮನ ಹರಿಸಬೇಕು. ಮತ್ತೆ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಯಾವುದೇ ತರ ಒಂದು ಕಂದಕ ಆಗಬಾರದು. ಸುದೀರ್ಘವಾಗಿ ಒಂದು ಅನ್ಯೋನ್ಯತೆಯಿಂದ ಎಲ್ಲ ಸಿಸ್ಟಮ್ ನಡಿಬೇಕಾಗಿದ್ರೆ ಇದನ್ನ ಮರುಕಳಿಸಬೇಕು ಈ ಒಂದು ತೀರ್ಮಾನವನ್ನು ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ತಾವೇನು ಈ ಅಕಾಡೆಮಿ ಮೆಂಬರ್ನ ತಂದಿದ್ದೀರಿ, ಸಿಂಡಿಕೇಟ್ ಮೆಂಬರು, ಇದೆಲ್ಲ ಯಥಾ ಪ್ರಕಾರ ನಡೀತಾ ಇದೆ. ಅದೇನು ಹೊಸದಾಗಿ ಏನು ಇಲ್ಲ. ಟೆನ್ಯೂರ್ ಫಿಕ್ಸ್ ಮಾಡಿದ್ದೀವಿ. 10 years ಫಿಕ್ಸ್ ಮಾಡಿದ್ದೀವಿ. ಆಯ್ತು, ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ, ಇಲ್ಲ ಅಂತಲ್ಲ. ಇದ್ರ ಕಡೆ ಸ್ವಲ್ಪ ತಾವು ಗಮನ ಹರಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನವೀನ್ ಮಾನ್ಯ ಕೊಡ್ತೀನಿ. ಏನು ಗ್ರಾಮೀಣಾಭಿವೃದ್ಧಿ ಸಚಿವರು ಒಂದು ವಿಧೇಯಕವನ್ನು ಈಗ ಮಂಡಿಸಿದ್ದಾರೆ. ವಿಶ್ವವಿದ್ಯಾಲಯ ಅನ್ನೋವಂಥದ್ದು ಅದನ್ನು ಘನತೆವೆತ್ತ ರಾಜ್ಯಪಾಲರ ಒಂದು ನೇತೃತ್ವದಲ್ಲಿ ಎಲ್ಲ ವಿಶ್ವವಿದ್ಯಾಲಯ ನಡೆಯುವಂಥದ್ದು ಭಾಳ ಒಂದು ವರ್ಷಗಳಿಂದ ಬಂದಿರುವಂಥ ಒಂದು ಸಿಸ್ಟಮ್. ಅದಕ್ಕೆ ರಾಜಕೀಯ ಲೇಪನ ಆಗಬಾರ್ದು. ಅದು ಶಿಕ್ಷಣ ಸಂಸ್ಥೆ, ಅದು ಉನ್ನತ ಶಿಕ್ಷಣ ಸಂಸ್ಥೆ ಆಗಿರುವಂಥದ್ರಿಂದ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿರುವಂಥವರು ಆ ಸಂಸ್ಥೆಗಳನ್ನು ಮುಖ್ಯಸ್ಥರಾಗಿ ನಿರ್ವಹಿಸಬೇಕು ಅನ್ನೋಂಥ ಕಾರಣ. ಆದರೆ ಸಚಿವರು ಬಿಲ್ಲನ್ನು ವಿವರಿಸುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ವೈಸ್ ಚಾನ್ಸಲರ್ ಆಗಿರುವಂಥ ಸ್ಥಾನವನ್ನು ತರ್ತಾ ಇದ್ದೀವಿ ಬಿಲ್ ಮೂಲಕ ಅಂತ ಹೇಳಿದ್ರು. ಆಟೋಮೆಟಿಕಲಿ ಇದೊಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗ್ಬಿಡುತ್ತೆ. ಚಾನ್ಸಲರ್ ಆಗಿ ಮುಖ್ಯಮಂತ್ರಿಗಳನ್ನ ಚಾನ್ಸಲರ್ ಆಗಿ ಮಾಡ್ತಾ ಇದೀವಿ ಅಂತ ಅಂದ್ರೆ ಆಟೋಮೆಟಿಕಲಿ ಇದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗ್ಬಿಡುತ್ತೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆದಾಗ ಅದರಲ್ಲಿ ಇರುವಂತ ಎಲ್ಲ ಪ್ರಿನ್ಸಿಪಲ್ಸ್, ವಿಶ್ವವಿದ್ಯಾಲಯದಲ್ಲಿ ಏನಿರಬೇಕಾಗಿರುವಂತ ಪ್ರಿನ್ಸಿಪಲ್ಸ್ ಎಲ್ಲವೂ ಕೂಡ ಡೈಲ್ಯೂಟ್ ಆಗ್ಬಿಡುತ್ತೆ. ಅದು ಇಲಾಖೆ ಒಂದು ಭಾಗ ಆಗಿ ಇಲಾಖೆ ಹೇಗೆ ಈಗ ನಡೀತಾ ಇದೆ ಬೇರೆ ಬೇರೆ ಆಕ್ಟಿವಿಟೀಸು ಆ ರೀತಿಯಾಗಿ ಒಂದು ವಿಶ್ವವಿದ್ಯಾಲಯ ನಡೆಯುವಂತ ಪರಿಪಾಟಿಗೆ ಅದು ಬಂದ್ಬಿಡುತ್ತೆ. ಹಾಗಾಗಿ ಇದಕ್ಕೆ ಒಂದು ಸ್ಯಾಂಟಿಟಿ ಇರಬೇಕು. ಇದು ಒಂದು ವಿಶ್ವವಿದ್ಯಾಲಯ ರೀತಿಯಲ್ಲಿ ನಡಿಬೇಕು. ಅಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಹಸ್ತಕ್ಷೇಪಗಳಾಗ್ದಲೇ ಅಥವಾ ಯಾವುದೇ ರೀತಿಯಾದಂಥ ರಾಜಕೀಯ ಒತ್ತಡಗಳಲ್ಲಿ ಬರ್ದಲೇ ಇರುವಂಥ ರೀತಿ ಆಗಬೇಕು ಅಂತಂದ್ರೆ ಏನು ಇದು ಮೂಲ ಸ್ವರೂಪದಲ್ಲಿತ್ತು ಅದನ್ನೇ ಮುಂದುವರಿಸಿದ್ರೆ ಸೂಕ್ತ ಇದೆ. ಮತ್ತೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಅವರು ಅದನ್ನ ಬಿಡಿಸಿ ಹೇಳಲೇ ಇಲ್ಲ. ಕುಲಾಧಿಪತಿಗಳಾಗಿ ಮುಖ್ಯಮಂತ್ರಿಗಳನ್ನ ಮಾಡುವಂಥದ್ರಿಂದ ಏನು ಅದಕ್ಕೆ ಆಗುತ್ತೆ, ಬೆನಿಫಿಟ್ ಏನಿದೆ ಆ ವಿಶ್ವವಿದ್ಯಾಲಯಕ್ಕೆ ಅನ್ನುವಂಥದ್ದನ್ನು ಅವ್ರಿಗೆ ವಿವರಣೆಯನ್ನು ಕೊಡ್ಬೇಕಾದ್ರೆ ಹೇಳ್ಬೇಕಿತ್ತು. ಅವ್ರು ಹೇಳಿದ್ರೆ ನಮಗೆ ಅರ್ಥ ಆಗ್ತಾ ಇತ್ತು. ಇದು ಬರೀ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ. ಈಗ ರಾಜ್ಯಪಾಲರ ಜಾಗದಲ್ಲಿ ನಾವು ಈಗ ಮುಖ್ಯಮಂತ್ರಿ ಮಾಡ್ತಾ ಇದೀವಿ ಅನ್ನೋಂಥದ್ದು ಅಷ್ಟೇ ಹೇಳಿದ್ರು. ಮುಖ್ಯಮಂತ್ರಿಗಳ ಸ್ಥಾನ, ಆ ಸ್ಥಾನಕ್ಕೆ ಮುಖ್ಯಮಂತ್ರಿಗಳನ್ನ ಅಲ್ಲಿ ಕೂರಿಸೋದ್ರಿಂದ ಈ ವಿಶ್ವವಿದ್ಯಾಲಯದ ಒಟ್ಟು ಸ್ವರೂಪದಲ್ಲಿ ಏನಾಗುತ್ತೆ. ಮತ್ತು ನಾನು ಭಾವಿಸ್ತೇನೆ ಸರ್ಕಾರ ಇರುವಂಥದ್ದು ಗ್ರಾಮೀಣಾಭಿವೃದ್ಧಿ ಮಾಡೋವಂಥದಕ್ಕೆ, ಶಿಕ್ಷಣ ವ್ಯವಸ್ಥೆ ಮಾಡೋವಂಥದ್ದು ನಮಗೆ ಖುಷಿ ಇದೆ. ನಮ್ಮ ಇಡೀ ದೇಶದಲ್ಲಿ ಈ ಥರದ್ದೊಂದು ಯೂನಿವರ್ಸಿಟಿ ನಮ್ಮ ರಾಜ್ಯದಲ್ಲಿದೆ ಅಂತೇಳಿ. ಆದರೆ ಯಾವುದೋ ರೀತಿಯಿಂದ ಅದಕ್ಕೆ ಕೆಲವು ರಾಜಕೀಯ ಪ್ರೇರಿತವಾಗಿರುವಂಥ ಘಟನೆಗಳನ್ನು ಇವತ್ತು ಈ ಬಿಲ್ ತರೋದ್ರ ಮೂಲಕ ಇವತ್ತು ಬೇರೆ ರೀತಿಯಾದಂಥ ಒಂದು ರೀತಿಯ ಒಂದು ಭಾಷ್ಯಕ್ಕೆ ನಾಂದಿಯನ್ನು ಆಡ್ತಾ ಇದೆ ಸರ್ಕಾರ.
ಇದನ್ನ ದಯಮಾಡಿ ಮಾಡಬಾರ್ದು. ಏನು ಹಿಂದೆ ಇತ್ತು ಅದನ್ನೇ ಮುಂದುವರಿಸಬೇಕು. ಡೆವಲಪ್ಮೆಂಟ್ ಬೇಕಂದ್ರೆ ಏನ್ ಬೇಕಾದ್ರೂ ಮಾಡಲಿ. ಆ ಟೆನ್ಯೂರ್ ಫಿಕ್ಸ್ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಸರಿ ಇದೆ. ಆದ್ರೆ ರಾಜ್ಯಪಾಲರನ್ನೇ ತೆಗೆದು ಆ ಜಾಗಕ್ಕೆ ಮುಖ್ಯಮಂತ್ರಿಗಳನ್ನ ತರ್ತಾ ಇರೋದ್ರ ಮೂಲಕ ಇಲ್ಲಿ ಪೊಲಿಟಿಕಲ್ ಆಗಿರುವಂತ ಎಲ್ಲ ಚಟುವಟಿಕೆ ಮಾಡುವಂತದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗ ಆಗತ್ತೆ. ಅದು ಆಗಬಾರ್ದು ಅನ್ನುವಂಥದ್ದನ್ನ ನಾನು ತಮ್ಮ ಮೂಲಕ ವಿನಂತಿಯನ್ನ ಮಾಡ್ತೀನಿ. ರವಿ, ಮಾನ್ಯ ಸಭಾಪತಿಗಳೇ, ಇದು 2016ರಲ್ಲಿ ಕರ್ನಾಟಕ ಅಧಿನಿಯಮ ಪ್ರಾರಂಭ ಆಗಿದ್ದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ 2016ರಲ್ಲಿ. 16ರಿಂದ ಕುಲಾಧಿಪತಿಗಳಾಗಿದ್ದವರು ರಾಜ್ಯಪಾಲರು. ಈಗ ನೀವು ಒಂದು ಮಾತು ಹೇಳಿದ್ರು, ಸಚಿವರು ಈ ಒಂದು ಬಿಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸಹಕಾರದ ಅವಶ್ಯಕತೆ ಇರೋದ್ರಿಂದ ಅಂತಕ್ಕಂಥ ಒಂದು ಪದ ಪ್ರಯೋಗ ಮಾಡಿದ್ರಿ. ಅಂದರೆ ಕುಲಾಧಿಪತಿಗಳಿಂದ ಈ ವಿಶ್ವವಿದ್ಯಾಲಯಕ್ಕೆ ಸಹಕಾರ ಇರಲಿಲ್ವಾ? ಯಾಕೆಂದ್ರೆ ನೀವು ಸಹಕಾರ ಇರಲಿಲ್ಲ ಅಂತ ಏನಾದ್ರು ನಿಮ್ಗೆ ಅನುಭವಕ್ಕೆ ಬಂದಿದೆಯಾ? ಯಾವ ಹಿನ್ನೆಲೆಯಲ್ಲಿ ನೀವು ಮುಖ್ಯಮಂತ್ರಿಗಳು ಮಾತ್ರ ಸಹಕಾರ ಕೊಡ್ತಾರೆ, ಕುಲಾಧಿಪತಿಗಳು ಸಹಕಾರ, ರಾಜ್ಯಪಾಲರು ಸಹಕಾರ ಕೊಡಲ್ಲ ಅಂತ ಯಾಕೆ ಭಾವಿಸಿದ್ರಿ? ಆ ಥರದ ಅನುಭವ ನಿಮ್ಗೆ ಯಾಕೆ ಬಂತು? ಮತ್ತು ಪ್ರಾಕ್ಟೀಸ್ ಏನು ಅಂತ ಹೇಳಿದ್ರೆ, ಬಹುತೇಕ ವಿಶ್ವವಿದ್ಯಾಲಯಗಳಿಗೆ ಕುಲಾಧಿಪತಿಗಳಾಗಿ ಇರೋದು ರಾಜ್ಯಪಾಲರೇ. ಇವತ್ತಿನಿಂದ ಬಂದಿರೋ ಪ್ರಾಕ್ಟೀಸ್ ಅಲ್ಲ, ಅದು ಭಾಳ ಹಿಂದಿನಿಂದಲೂ ಬಂದಿರತಕ್ಕಂಥ ಪ್ರಾಕ್ಟೀಸು. ನೀವೇ 2016ರಲ್ಲಿ ಅಂದರೆ ಹಿಂದಿನ ಕಾಂಗ್ರೆಸ್ ಸರ್ಕಾರವೇ ಈ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯ ತರಬೇಕಾದ್ರೆ ಕುಲಾಧಿಪತಿಗಳಾಗಿ ನೀವು ರಾಜ್ಯಪಾಲರನ್ನೇ ಪ್ರಸ್ತಾಪಿಸಿದ್ರಿ ಮತ್ತು ಅದು ಇದೇ ಸದನದಲ್ಲಿ ಅನುಮೋದನೆಗೊಂಡಿತ್ತು. ಅನುಮೋದನೆಗೊಂಡ ನಂತರ ನೀವು ತಿದ್ದುಪಡಿ ಮಾಡಬೇಕು ಅಂತ ಅನ್ನೋದಾದರೆ ಅಂಥ ಮಹತ್ತರ ಉದ್ದೇಶ ಏನು? ಯಾವ ಹಿನ್ನೆಲೆಯಲ್ಲಿ ತಿದ್ದುಪಡಿ ಮಾಡ್ತಾ ಇದ್ದೀರಿ? ಆಮೇಲೆ ಭಾಳ ಸಾರಿ ಸಭಾಪತಿಗಳೇ, ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯನವ್ರು ಹೇಳಿರೋ ಮಾತನ್ನು ನಾನು ಕೇಳಿದ್ದೇನೆ ಸಾರ್ವಜನಿಕವಾಗಿ. ರಾಜ್ಯಪಾಲರ ಹುದ್ದೆ ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹುದ್ದೆ, ಅದಕ್ಕೆ ಅದರದೇ ಆದ ಘನತೆ ಇದೆ. ಅವರು ಸಂವಿಧಾನಬದ್ಧ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅದಕ್ಕಾಗಿಯೇ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಕೇಂದ್ರ ಸರ್ಕಾರದ ಶಿಫಾರಸಿನೊಂದಿಗೆ ಅನ್ನೋದನ್ನು ಸಿದ್ದರಾಮಯ್ಯನವರು ಬಹಳ ಬಾರಿ ಹೇಳಿರೋದನ್ನು ನಾನು ಕೇಳಿದ್ದೇನೆ. ಈಗ ಆ ರಾಜ್ಯಪಾಲರು ಅದೇ ಅವ್ರು ಹೇಳಿರೋದನ್ನ ಹೇಳಿದ್ದೀನಿ. ಈಗ ಕುಲಾಧಿಪತಿ ನೀವು ಹೇಳಿದ್ರೆ ಕುಲಾಧಿಪತಿ ಹುದ್ದೆ ರಾಜ್ಯಪಾಲರು ನಿರ್ವಹಿಸ್ತಾ ಇದ್ದದ್ದು ಸಂವಿಧಾನಬದ್ಧವಾಗಿದ್ದದ್ದು. ಯಾಕೆ ನಿಮಗೆ ಆ ಸಂವಿಧಾನಬದ್ಧ ಪ್ರತಿನಿಧಿ ಕರ್ನಾಟಕ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದಲ್ಲಿ ಇರಬಾರ್ದು ಅಂತ ನಿಮಗೆ ಅನ್ನಿಸ್ತಾ? ಸಂವಿಧಾನಬದ್ಧ ಪ್ರತಿನಿಧಿ ಕುಲಾಧಿಪತಿಯಾಗಿ ಇರಬಾರ್ದಾ? ಯಾಕೆ ತಿದ್ದುಪಡಿ? ಆಮೇಲೆ ಇನ್ನು ಶೋಧನಾ ಸಮಿತಿ ನೀವು ಉಳಿದಿದ್ದು ಗೈಡ್ಲೈನ್ಸ್ ಎಲ್ಲ ಹಾಕಿದಿರಿ 10 ವರ್ಷ, ಅದೆಲ್ಲ ಒಳ್ಳೆದೇನೆ. ಸರ್ಚ್ ಕಮಿಟಿ ಅಪಾಯಿಂಟ್ ಮಾಡೋರು ಯಾರು ಅಪಾಯಿಂಟ್ ಮಾಡ್ತಾರೆ ಸರ್ಚ್ ಕಮಿಟಿನ? ಈಗ ನಿಮಗೆ ಚಾನ್ಸಲರ್ ಅಂದ್ರೆ ಅಂದ ತಕ್ಷಣನೇ ಇದ್ರ ಉದ್ದೇಶ ಏನು? ಇದ್ರ ಉದ್ದೇಶ ಏನು? ಅಟ್ಲೀಸ್ಟು ಚೆಕ್ ಅಂಡ್ ಮೆಜರ್ಮೆಂಟು ಇರಬೇಕು. ಯಾರಾದರೂ ಒಂದು ತ್ರಯಸ್ಥ ವ್ಯಕ್ತಿಗಳು ಒಂದು ಪರಿಶೀಲನೆಗೆ ಒಳಪಡಬೇಕು ಅನ್ನೋದನ್ನು ಯಾವ ಉದ್ದೇಶದಲ್ಲಿ ನೀವು ಇದನ್ನು ಬದಲಾವಣೆ ಮಾಡಕ್ಕೆ ಹೊರಟಿದ್ದೀರಿ? ಹಾಗಾಗಿ ನಮಗೆ ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥದ್ದು, ಒಂದು ಸಂವಿಧಾನಬದ್ಧ ಪ್ರತಿನಿಧಿ ಕುಲಾಧಿಪತಿಯಾಗಿ ಇರೋದನ್ನು ಯಾಕೆ ಬದಲಾಯಿಸ್ತಾ ಇದ್ದೀರಿ ಅನ್ನೋದನ್ನು ನೀವು ಸ್ಪಷ್ಟಪಡಿಸಿ. ಇನ್ನಷ್ಟು ಸಹಕಾರದ ಅವಶ್ಯಕತೆ ಅಂತ ಹೇಳಿದ್ದೀರಿ. ಹಾಗಿದ್ರೆ ಹಿಂದಿನ ಕುಲಾಧಿಪತಿಗಳು ನಿಮಗೆ ಈ ವಿಶ್ವವಿದ್ಯಾಲಯಕ್ಕೆ ಅಸಹಕಾರ ತೋರಿಸಿದಂಥ ಅಥವಾ ಅಸಹಕಾರ ಚಳುವಳಿ ಮಾಡಿದಂಥ ಯಾವ್ದಾದ್ರು ಉದಾಹರಣೆ ಇದೆಯಾ? ಯಾವ ಹಿನ್ನೆಲೆಯಲ್ಲಿ ನೀವು ಇದನ್ನು ಈ ಅಭಿಪ್ರಾಯಕ್ಕೆ ಬಂದ್ರಿ ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಈ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದಾರೆ. 2016ರಲ್ಲಿ ಮೊದಲನೇ ಬಾರಿಗೆ ಇಡೀ ದೇಶದಲ್ಲೇ ಕರ್ನಾಟಕ ಸ್ಟೇಟ್ ಫಾರ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಅಂತೂ ಕೂಡ ನಾವು ತಂದಿದ್ದ ಹೆಗ್ಗಳಿಕೆ ನಮ್ಮಲ್ಲಿದೆ. ಮತ್ತು ನಮ್ಮ ರಾಜ್ಯ ಈ ಥರದ ವಿಶ್ವವಿದ್ಯಾಲಯಗಳನ್ನು ಬಹುಶಃ ಟೆಕ್ನಿಕಲ್ ಯೂನಿವರ್ಸಿಟಿ VTU ಕೂಡ ಬೇರೆ ರಾಜ್ಯದಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ನಾವು ತಂದಿದ್ದೇವೆ. ಹೆಲ್ತ್ ಯೂನಿವರ್ಸಿಟಿ ಕೂಡ ಪ್ರಾರಂಭ ಆಗಿದ್ದು ಮೊದಲನೇ ಇದರಲ್ಲಿ ರಾಜ್ಯದಲ್ಲಿ ನಾವು ಕೂಡ ಇದ್ದೀವಿ.
ಇಲ್ಲಿ ಪ್ರಶ್ನೆ ಏನು ಬಂದಿದೆ, ಬಹಳ ಮುಖ್ಯವಾಗಿ ಎಜುಕೇಷನ್ ಇದು ಕನ್ಕರೆಂಟ್ ಲಿಸ್ಟಲ್ಲಿದೆ. ಎಜುಕೇಷನ್ ಒಂದು ಕನ್ಕರೆಂಟ್ ಲಿಸ್ಟಲ್ಲಿ ಇರೋದ್ರಿಂದ ಅದರ ಸ್ಟ್ಯಾಂಡರ್ಡನ್ನು ಸೆಟ್ ಮಾಡುವಂಥ ಒಂದು ಜವಾಬ್ದಾರಿ, ಅಲ್ಲಿ ಎಕಡೆಮಿಕ್ ಸ್ಟ್ಯಾಂಡರ್ಡ್ ಏನಿರಬೇಕು, ಇಲ್ಲಿ ರಿಸರ್ಚ್ ಆಕ್ಟಿವಿಟಿ ನಡೆಯುವಂಥದ್ದೇ ಬಹಳ ಮುಖ್ಯ. ಆ ರಿಸರ್ಚ್ ಆಕ್ಟಿವಿಟಿ ಇತ್ಯಾದಿ ಈ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಅಥವಾ ಎಲ್ಲರೇ ಇರಲಿ ಹೈಯರ್ ಎಜುಕೇಷನ್ನಲ್ಲಿ ಇದ್ದಂಥದ್ದು ಆ ಸ್ಟ್ಯಾಂಡರ್ಡನ್ನು ಸೆಟ್ ಮಾಡುವಂಥ ಒಂದು ಜವಾಬ್ದಾರಿ ಮುಖ್ಯವಾಗಿ ಯಾರ್ದು ಅಂತಂದರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅವ್ರದ್ದು. UGC ಸೆಟ್ಸ್ ದ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಪ್ಲೇಸ್ ದ ರೋಲ್ ಆಫ್ ಸೆಟ್ಟಿಂಗ್ ಆಫ್ ದ ಸ್ಟ್ಯಾಂಡರ್ಡ್ಸ್. ಇದು ಮುಖ್ಯವಾದಂಥ ಅವರ ಜವಾಬ್ದಾರಿ. ಮತ್ತು ಇದರಲ್ಲಿ ಸ್ಟಾಫ್ ಯಾವ ರೀತಿ ಇರಬೇಕು, ಅವ್ರ ಕ್ವಾಲಿಫಿಕೇಷನ್ ಏನಿರಬೇಕು, 2018ರ ಒಂದು ರೆಗ್ಯುಲೇಷನ್ಸ್ ಪ್ರಕಾರ ಅಲ್ಲಿ ಕೂಡ ಕೆಲವು ತಿದ್ದುಪಡಿ ಆಗಿ ಚಾನ್ಸಲರ್ ಮೋಸ್ಟ್ಲಿ ಇಸ್ ದ ಗವರ್ನರ್ ಆಫ್ ದ ಸ್ಟೇಟ್ ಆ್ಯಂಡ್ ಹಿ ಶಾಲ್ ಅಪಾಯಿಂಟ್ ದ ವೈಸ್ ಚಾನ್ಸಲರ್ ಅಂತಿದೆ. ಯಾಕಂದರೆ ರಾಜಕೀಯ ಹಸ್ತಕ್ಷೇಪ ಬೇಡ ಅಂತ. ಮತ್ತು ಇದರಲ್ಲಿ ಎಕಡೆಮಿಕಲಿ ಈ ವಿಷಯಗಳನ್ನು ನಾವು ಅದನ್ನು ಅಪ್ರೋಚ್ ಮಾಡಬೇಕು ಹೊರತಾಗಿ ಮತ್ತು ಯಾವ ಬೇರೆ ಉದ್ದೇಶದಿಂದ ಇಲ್ಲ. ಇದೇ ಈಗ ನನ್ನ ಸನ್ಮಿತರು ಕೂಡ ಹೇಳಿದರು, ನಾವು ಪ್ರಪೋಸ್ ಮಾಡುವಂಥದ್ದು ಬೇರೆ ಬೇರೆ ಕಡೆಯಿಂದ ಸರ್ಕಾರದ ನಾಮಿನಿ ಕೂಡ ಇರ್ತಾರೆ. ನಾವು ಅನೇಕ ವರ್ಷದಿಂದ ನಮ್ಮ ಅನುಭವ ಏನಿದೆ ಅಂತಂದರೆ ಸರ್ಕಾರ ಫೈನಲಿ ಆ 3 ಹೆಸರಲ್ಲಿ ಸರ್ಚ್ ಕಮಿಟಿ ಪ್ರಪೋಸ್ ಮಾಡಿದಂಥ ಆ 3 ಹೆಸರಲ್ಲಿ ಫೈನಲಿ ಟಿಕ್ ಮಾಡೋದು ಗವರ್ನರೇ. ಅದರ ಅನೇಕ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಲಿ ಅಥವಾ ರಾಜ್ಯ ಸರ್ಕಾರ ಏನು ಬಯಸುತ್ತೆ ಅದನ್ನೇ ಮಾಡ್ಕೊತಾ ಬಂದಿದ್ದಾರೆ. ಎಲ್ಲೋ ಒಂದು ಕಡೆ 90% ಎಸ್, ಎಲ್ಲೋ ಒಂದು ಕಡೆ ಅಪ್ಪಿ ಅವರು ಕೂಡ ಯಾವುದೇ ಎಕ್ಸ್ಟ್ರಾರ್ಡಿನರಿ ಮತ್ತೇನರ ಇದ್ರೆ ಅವ್ರು ಪ್ರಪೋಸ್ ಮಾಡ್ತಾರೆ. ಒಟ್ಟಾರೆ ಇಟ್ ಈಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಚೀಫ್ ಮಿನಿಸ್ಟರ್ ಆ್ಯಂಡ್ ದ ಗವರ್ನರ್ ವೆನ್ ಇಟ್ ಕಮ್ಸ್ ಟು ದ ಅಪಾಯಿಂಟ್ಮೆಂಟ್ ಆಫ್ ವೈಸ್ ಚಾನ್ಸಲರ್. ಇದು ಒಂದು ಒಂದು ಸಿಸ್ಟಮ್, ಒಂದು ಪದ್ಧತಿ, ಪರಂಪರೆ ಮೊದಲಿಂದ ಬಂದಿದೆ. ಈಗ ಇದು ದಿಢೀರನೇ ಈ ಸರ್ಕಾರನೇ ಮಾಡಿದ್ದು, BJP ಸರ್ಕಾರ ಮಾಡಿದಪ್ಪ ಅದಕ್ಕೆ ಇದು ತಿದ್ದುಪಡಿ ತರೋಣ ಅಂತ ಅಲ್ಲೇ ಅಲ್ಲ. ಮತ್ತು ಈ ಥರದ ವ್ಯತ್ಯಾಸ ಇದ್ದಲ್ಲಿ ಕೇಂದ್ರ ಸರ್ಕಾರ ಬೇರೆ ರಾಜ್ಯ ಸರ್ಕಾರ ಬೇರೆ ಇದ್ದಲ್ಲಿ ಈ ಥರ ಪ್ರಯೋಗವನ್ನು ಎಲ್ಲಿ ತಮಿಳುನಾಡುದಲ್ಲಿ ಮಾಡಿದ್ದಾರೆ, ವೆಸ್ಟ್ ಬೆಂಗಾಲ್ನಲ್ಲಿ ಮಾಡಿದ್ದಾರೆ. ಆದರೆ ಇಲ್ಲಿ ಎಲ್ಲ ಕಡೆ ಮಾಡಿದಂಥದ್ದು 1-2 ಆ ಥರ ಉದಾಹರಣೆಗಳಿಲ್ಲ. ಕೇಂದ್ರದಲ್ಲಿ ಹೋದ ಮೇಲೆ ಆ ಬಿಲ್ಲನ್ನು ಪ್ರಪೋಸ್ ಕಳಿಸಿದ್ದಾದ ಮೇಲೆ ದ ಪ್ರೆಸಿಡೆಂಟ್ ಹ್ಯಾಸ್ ಟರ್ನ್ ಡೌನ್ ಸಚ್ ಅ ರಿಕ್ವೆಸ್ಟ್ ಅಂತ ಭಾಳ ಸ್ಪಷ್ಟವಾಗಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. 1-2 ಸಂದರ್ಭದಲ್ಲಿ ಕೋರ್ಟ್ಗೆ ಕೂಡ ಆ ವಿಚಾರಗಳನ್ನು ಹೋಗಿರ್ಬೋದು. ಆದರೆ ಇದನ್ನು ಡೈಲ್ಯೂಟ್ ಮಾಡೋಂಥದ್ದು ಬೇಡ, ರಾಜಕೀಯ ತರಂಥದ್ದು ಬೇಡ. ಅಲ್ಟಿಮೇಟ್ಲಿ ಇಟ್ ಈಸ್ ದ ಸ್ಟೇಟ್ ವಿಚ್ ಡಿಸೈಡ್ಸ್ ಆಲ್ ದಿಸ್. ಅದಕ್ಕೆ ಆ UGC ಉದ್ದೇಶ, ಕೇಂದ್ರದ ಉದ್ದೇಶ ಇಲ್ಲಿ ಮಾಡಬೇಕಂತದ್ದು ಎಕಡೆಮಿಕ್ ಸ್ಟ್ಯಾಂಡರ್ಡ್ಸ್ ಏನಿದೆಯಲ್ಲ ಅದರ ಉದ್ದೇಶ ನೀವು ಕಡಿಮೆ ಮಾಡಬೇಡಿ. ಇದನ್ನು ಚಾನ್ಸಲರ್ ಅಂತೇನು ಗವರ್ನರ್ ಆ ರೋಲನ್ನು ಇವತ್ತು ಮಾಡ್ತಾರೆ, ಅವರಿಗೆ ಬಿಟ್ಟು ಕೊಡೋದೇ ಸೂಕ್ತ. ಇದನ್ನು ನಾವು ಈ ವಿಚಾರವನ್ನು ರಾಜ್ಯದ ಒಳ್ಳೆಯದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ. ಯಾವುದೋ ಒಂದು ಹೊಸ ಏನಂದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಅಡಿಯಲ್ಲಿ ತಾವೊಂದು ಹೊಸ ವಿಶ್ವವಿದ್ಯಾಲಯ ಸ್ಥಾಪನೆ ಅಂದರೆ 16ರಲ್ಲಿ ಪ್ರಪೋಸ್ ಮಾಡಿ ಇವತ್ತೇನು 16ರಲ್ಲಿ ತಂದಿದ್ದೀರಿ. ರಾಷ್ಟ್ರದಲ್ಲೇ ಎಲ್ಲಿ ಇಲ್ಲ ಅಂತಂದರೆ ಮಾದರಿಯಾಗಿರ್ಬೇಕಂದ್ರೆ ಗವರ್ನರ್ ಶುಡ್ ಕಂಟಿನ್ಯೂ ಆ್ಯಸ್ ಅ ಚಾನ್ಸಲರ್. ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ತಂದು ನಾವು ರಾಜಕೀಯ ಮಾಡ್ತಾ ಇದ್ದೀವಿ ಅಂತ ಹಂಚ್ಕೊಳ್ಳೋದು ಬೇಡ ಅಂತ ನನ್ನ ಅಭಿಪ್ರಾಯ. ಸಂಕನೂರ್ ಇವತ್ತು ಗ್ರಾಮೀಣ ಕರ್ನಾಟಕ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಿಂದ ಏನು ವಿಧೇಯಕ ತಿದ್ದುಪಡಿ ತರ್ತಾ ಇದ್ದಾರೆ, ಪ್ರಕರಣ ಏನು 13, ಅದಕ್ಕೆ ನಾನು ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸ್ತೇನೆ. ಯಾಕಂತಂದ್ರೆ ಕುಲಾಧಿಪತಿ ಅಂದರೆ ಇಲ್ಲಿವರೆಗೆ ಗವರ್ನರ್ ಇರ್ತಿದ್ರು, ಅದರ ಬದಲಾಗಿ ಇವರು ಮುಖ್ಯಮಂತ್ರಿಗಳನ್ನು ಮಾಡ್ಬೇಕಂತ ತಿಳ್ಕೊಂಡು ಇಲ್ಲಿ ತಿದ್ದುಪಡಿ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸ್ನೇಹಿತರು ಮಾತಾಡಿದ ಹಾಗೆ ವಿಶ್ವವಿದ್ಯಾಲಯಗಳು ರಾಜಕೀಯದಿಂದ ದೂರ ಇರಬೇಕು, ಹಸ್ತಕ್ಷೇಪ ಆಗಬಾರ್ದು, ರಾಜಕೀಯ ಒತ್ತಡ ಅಲ್ಲಿ ಆಗಬಾರ್ದು. ಹಾಗಾಗಿನೇ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಆಟೋನಮಸ್ ಮಾಡಿದ್ದಾರೆ, ಸ್ವಾಯತ್ತ ಸಂಸ್ಥೆಗಳನ್ನು ಮಾಡಿದ್ದಾರೆ. ಏನಿದು ಪ್ರಿನ್ಸಿಪಲ್ ಅದ ಆಟೋನಮಸ್ ಇರ್ಬೇಕಂತ ತಿಳ್ಕೊಂಡು ಈ ಪ್ರಿನ್ಸಿಪಲ್ಗೆ ಇದು ವಿರೋಧ ಆಗ್ತದೆ. ಹಾಗಾಗಿ ತಿದ್ದುಪಡಿಯನ್ನು ನಾನು ವಿರೋಧ ಮಾಡ್ತೀನಿ. ಎರಡನೇದು ಏನಪ್ಪ ಅಂತಂದ್ರೆ ಸಚಿವರು ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟರು. ಗವರ್ನರ್ ಬದಲಾಗಿ ನಾವು ಮುಖ್ಯಮಂತ್ರಿಗಳನ್ನು ಯಾಕೆ ಮಾಡ್ತೀವಿ ಅಂದ್ರೆ ಫಾರ್
ಬೆಟರ್ ಮ್ಯಾನೇಜ್ಮೆಂಟ್, ಇಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರು. ನಾನು ಸಚಿವರೇ ಒಂದು ಪ್ರಶ್ನೆ ಮಾಡ್ತೀನಿ, ಇಷ್ಟು ವರ್ಷ ಗವರ್ನರ್ ಇದ್ರಲ್ಲ, ನಿಮ್ಗೆ ಯಾವ ಕೆಲಸದೊಳಗೆ ಅವರು ಕೋಆಪರೇಷನ್ ಕೊಟ್ಟಿಲ್ಲ? ನಿಮ್ಗೆ ತೊಂದರೆ ಯಾವುದ್ರೊಳಗೆ ಆಗ್ಯದ? ಅವ್ರು ಇಫೆಕ್ಟಿವ್ ಮಾಡಲಿಲ್ವ ಇಲ್ಲಿವರೆಗೆ? ಏನೇನು ತೊಂದರೆ ಆಗ್ಯದ, ಏನೇನು ಅಡಚಣೆ ಆಗ್ಯದ, ಒಂದು ಎಕ್ಸ್ಪ್ಲನೇಷನ್ ಮಾಡಿ. ಅವ್ರಿದ್ದಾಗ ಆಗಲಿಲ್ಲ ಇಫೆಕ್ಟಿವ್ ಮ್ಯಾನೇಜ್ಮೆಂಟು, ಬೆಟರ್ ಮ್ಯಾನೇಜ್ಮೆಂಟ್ ಆಗಲಿಲ್ವಾ? ಏನಾಗ್ಯದ ತೊಂದರೆ ಹೇಳಿ. ವಿನಾಕಾರಣವಾಗಿ ಗವರ್ನರ್ ಇದ್ದದ್ದನ್ನ ನೀವು ಬದಲಾವಣೆ ಮಾಡಿ ಮುಖ್ಯಮಂತ್ರಿ ಮಾಡ್ತೀರಂದ್ರೆ ಮುಖ್ಯಮಂತ್ರಿ ಎಷ್ಟು ಕಾರ್ಯಭಾರ ಇರ್ತದ, ಎಷ್ಟೊಂದು ಒತ್ತಡ ಇರ್ತದ, ಅದರೊಳಗೆ ಇವ್ರೇನು ಇಫೆಕ್ಟಿವ್ ಮಾಡ್ಲಿಕ್ಕೆ ಸಾಧ್ಯದ? ಹೀಗಾಗಿ ಗವರ್ನರ್ ಇರೋದ ಬೆಟರ್. ಅದು ಮೊದಲಿದೇನದ ಸಂಪ್ರದಾಯನ ತಾವು ಮುಂದುವರಿಸಿಕೊಂಡು ಹೋಗ್ಬೇಕಂತ ತಿಳ್ಕೊಂಡು ವಿನಂತಿ ಮಾಡಿಕೊತೀನಿ. ಮತ್ತಿದು ಕೆಟ್ಟ ಸಂಪ್ರದಾಯಕ್ಕೆ ನೀವು ಪ್ರಾರಂಭ ಮಾಡ್ತೀರಿ. ಇದೇ ಪದ್ಧತಿಯನ್ನೆಲ್ಲ ಯೂನಿವರ್ಸಿಟಿಗೆ ಎಲ್ಲ ಗವರ್ನರ್ ಬೇಡ ಬೇಡ, ಅದರ ಬದಲಾಗಿ ಮುಖ್ಯಮಂತ್ರಿ ಕೆಟ್ಟ ಸಂಪ್ರದಾಯಕ್ಕೆ ನೀವು ಹುಟ್ಟು ಹಾಕ್ತೀರಿ. ದಯವಿಟ್ಟು ಇದನ್ನು ಕೈ ಬಿಡಬೇಕು. ಉಳಿದದ್ದು ಅಮೆಂಡ್ಮೆಂಟ್ ಅದು ನಮ್ದು ಏನದಕ್ಕೆ ಅಪೋಸಿಷನ್ ಇಲ್ಲ. ಗವರ್ನರ್ ಬದಲಾಗಿ ಮುಖ್ಯಮಂತ್ರಿ ಮಾಡೋದು ತಪ್ಪು. ಕೆಟ್ಟ ಸಂಪ್ರದಾಯಕ್ಕೆ ನೀವು ದಾರಿ ಮಾಡಿಕೊಟ್ಟಂಗೆ ಆಗ್ತದ. ದಯವಿಟ್ಟು ಇದನ್ನು ವಾಪಸ್ ತಗೊಳ್ರಿ ಬಿಲ್. ತಳವಾರ ಸಾಬಣ್ಣ. ಧನ್ಯವಾದಗಳು ಸಭಾಪತಿಗಳೇ. ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ತಂದಿರತಕ್ಕಂಥ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ 2024 ಇದರ ಕುರಿತು ನಾನು 2 ವಿಷಯಗಳ ಮೇಲೆ ಬೆಳಕು ಚೆಲ್ಲಲು ಪ್ರಯತ್ನ ಮಾಡ್ತೇನೆ. ಸಾಮಾನ್ಯವಾಗಿ ವಿಶ್ವವಿದ್ಯಾಲಯಗಳು 2 ರೀತಿಯಾಗಿರ್ತವೆ. ಒಂದು ರೆಗ್ಯುಲರ್ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು, ಇನ್ನೊಂದು ವಿಶೇಷ ವಿಶ್ವವಿದ್ಯಾಲಯಗಳು ಅಂತಿದ್ದಾವೆ. ರೆಗ್ಯುಲರ್ ಆಗಂದರೆ ಕರ್ನಾಟಕ ಯೂನಿವರ್ಸಿಟಿ ಅದರದೇ ಆದಂಥ ಒಂದು ಪ್ರಾದೇಶಿಕ ಸೀಮಿತ ಇರ್ತದೆ. ಗುಲ್ಬರ್ಗ ಯೂನಿವರ್ಸಿಟಿ ಅದರದೇ ಆದಂಥ ಪ್ರಾದೇಶಿಕ. ಅದೇ ರೀತಿಯಾಗಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ನಮ್ಮ ಕರ್ನಾಟಕದಲ್ಲಿ ಕಾಣ್ತೇವೆ. ಅದಕ್ಕೆಲ್ಲದಕ್ಕೂ ಕುಲಾಧಿಪತಿಗಳಾಗಿ ಗವರ್ನರ್ ಅವರೇ ಇರ್ತಾರೆ. ಇನ್ನು ಕೆಲವು ವಿಶೇಷ ವಿಶ್ವವಿದ್ಯಾಲಯಗಳಿದ್ದಾವೆ. ಹಂಪಿ ಜಾನಪದ ಯೂನಿವರ್ಸಿಟಿ, ಕನ್ನಡ ಯೂನಿವರ್ಸಿಟಿ, ಜಾನಪದ ಯೂನಿವರ್ಸಿಟಿ, VTU, ಆಮೇಲೆ ಅಕ್ಕಮದ ಯೂನಿವರ್ಸಿಟಿ, ಸಂಗೀತ ಯೂನಿವರ್ಸಿಟಿ, ಕಾನೂನು ಯೂನಿವರ್ಸಿಟಿ. ಅದರಲ್ಲಿ ಒಂದು ಇದು ಗ್ರಾಮೀಣ ಅಭಿವೃದ್ಧಿ ಯೂನಿವರ್ಸಿಟಿ. ಆ ವಿಶ್ವವಿದ್ಯಾಲಯಕ್ಕೆ ನಾನು 2 ಸಾರಿ ಭೇಟಿ ಕೊಟ್ಟಿದ್ದೇನೆ. ಪೂರ್ತಿ 1 ದಿವಸ ಅಲ್ಲೆಲ್ಲ ಇದ್ದು ಬಂದಿದ್ದೇನೆ. ಅದು ಚೆನ್ನಾಗಿ ಆ ವಿಶ್ವವಿದ್ಯಾಲಯ ಬೆಳೀತಾ ಇದೆ. ಈ ವಿಶ್ವವಿದ್ಯಾಲಯಕ್ಕೆ ಕುಲಾಧಿಪತಿಗಳು ಮುಖ್ಯಮಂತ್ರಿಗಳನ್ನಾಗಿ ನೇಮಿಸಿದರೆ ಮತ್ತು ಅಲ್ಲಿ ಕುಲಾಧಿಪತಿಗಳಾಗಿ ಇಲ್ಲಿವರೆಗೆ ಗವರ್ನರ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು, ರಾಜ್ಯಪಾಲರು ಕೆಲಸ ಮಾಡಿರ್ತಕ್ಕಂಥದ್ದೇ ಒಂದು ಅವರು ಪ್ರಶ್ನೆ ಮಾಡ್ತಾ ಇರ್ತಾರೆ ಅಂತ ಅರ್ಥ ಆಗ್ತದೆ. ಇನ್ನುಳಿದ ವಿಶ್ವವಿದ್ಯಾಲಯಗಳಿಗೆ ರಾಜ್ಯಪಾಲರು ಕುಲಾಧಿಪತಿಗಳಾಗಿರ್ತಾರೆ. ಇನ್ನುಳಿದ ವಿಶೇಷ ವಿಶ್ವವಿದ್ಯಾಲಯಗಳಿಗೂ ಸಹ ರಾಜ್ಯಪಾಲರು ಕುಲಾಧಿಪತಿಗಳಾಗಿರ್ತಾರೆ. ಕೇವಲ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯಕ್ಕೆ ಮಾತ್ರ ಏಕೆ ಎಂಬ ಪ್ರಶ್ನೆ ಇಲ್ಲಿ ಬರ್ತದೆ. ಅದು ಎರಡನೇದು, ಇಲ್ಲಿ ಮುಖ್ಯಮಂತ್ರಿಗಳು ಆದರೆ ಹೆಚ್ಚಿನ ಸಹಕಾರ ಸಿಗ್ತದೆ ಅಂತ ಹೇಳ್ತಾರೆ. ಯಾವ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಸಹಕಾರ ಸಿಗ್ತದೆ, ಯಾವ ರೀತಿಯಾಗಿರ್ತಕ್ಕಂಥ ಸಂಶೋಧನಾ ಚಟುವಟಿಕೆಗಳಿಗೆ ಅಲ್ಲಿ ಸಹಕಾರ ಸಿಗ್ತದೆ, ಯಾವ ರೀತಿಯಾಗಿರ್ತಕ್ಕಂಥ ಪ್ರಾಕ್ಟಿಕಲ್ ಆ್ಯಕ್ಟಿವಿಟೀಸ್, ಫೀಲ್ಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ ಸಹಕಾರ ಸಿಗುತ್ತದೆ ಅನ್ನೋದು ಸನ್ಮಾನ್ಯ ಸಚಿವರು ಸ್ವಲ್ಪ ಸ್ಪಷ್ಟಪಡಿಸ್ಬೇಕಂತ ಕೇಳ್ತೇನೆ. ಹಾಗೆಯೇ ಕ್ಲಾಸ್ 15 ಇದೆಯಲ್ಲ ಸರ್, ಈ ಕ್ಲಾಸ್ 15ರಲ್ಲಿ ಕುಲಪತಿಗಳ ನೇಮಕವನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ವಿಶ್ವವಿದ್ಯಾಲಯಗಳಿಗೆ ನೇಮಕಗೊಳ್ತಕ್ಕಂಥ ಎಲ್ಲ ಕುಲಪತಿಗಳ ಬಗ್ಗೆ ನೂರಾರು ಪ್ರಶ್ನೆಗಳು ಇದ್ದಾವೆ. ಇನ್ನು ಇದು ಪೂರ್ತಿ ರಾಜಕೀಕರಣ ಮಾಡ್ದಂಗೆ ಆಗ್ತದೆ. ಮುಖ್ಯಮಂತ್ರಿಗಳಂದರೆ ಒಬ್ಬ ರಾಜಕೀಯ ವ್ಯಕ್ತಿ. ಅವರು ಒಂದು ಪಕ್ಷದಿಂದ ಆಯ್ಕೆಯಾಗಿ ಬಂದಾಗ ರಾಜ್ಯವನ್ನು ಆಳ್ತಕ್ಕಂಥ ಅವರು ಸನ್ಮಾನ್ಯರು. ಅಂಥವರ ಕೈಯಲ್ಲಿ ಈ ಒಂದು ಅಧಿಕಾರ ಕೊಟ್ಟರೆ ಸಹಜವಾಗಿ ರಾಜಕೀಕರಣ ಆಗ್ತದೆ. ಈ ರಾಜಕೀಕರಣ ಆದಾಗ ಅಲ್ಲಿ ಮತ್ತೆ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀಳ್ತದೆ ಅನ್ನೋದೇ ಇಲ್ಲಿ ಪ್ರಶ್ನೆ ಇದೆ. ಹೀಗಾಗಿ ಸನ್ಮಾನ್ಯ ಸಚಿವರು ಇದರ ಬಗ್ಗೆ 2 ಸಾರಿ ಯೋಚನೆ ಮಾಡಬೇಕು. ಏಕೆಂದರೆ ಈ ಒಂದು ಬ್ಯಾಡ್ ಟ್ರೆಂಡ್ ಅಥವಾ ಕೆಟ್ಟ ಪದ್ಧತಿ ಏನಾದರೂ ಗ್ರಾಮೀಣಾಭಿವೃದ್ಧಿ ಈ ವಿಶ್ವವಿದ್ಯಾಲಯದ ಪ್ರಾರಂಭ ಆದರೆ ಇದು ಬೇರೆ ವಿಶ್ವವಿದ್ಯಾಲಯಗಳ ಮೇಲೆಯೂ ಸಹ ಪ್ರಭಾವ ಬೀರ್ತಕ್ಕಂಥದ್ದು ಇರ್ತದೆ. ಆವಾಗ ಸಂವಿಧಾನಬದ್ಧವಾಗಿರ್ತಕ್ಕಂಥ ಈ ರಾಜ್ಯಪಾಲರ ಅಧಿಕಾರಗಳನ್ನೇ ಕ್ವಶನ್ ಮಾಡಿದಂತಾಗ್ತದೆ. ಅದರಲ್ಲಿ ಗದಗಿನ ನಮ್ಮ ಸನ್ಮಾನ್ಯ ಸಚಿವರು, ಕಾನೂನು ಸಚಿವರು ಸಹಿತ ಹೇಳಿದ್ದಾರೆ, ಪಾಟೀಲ್ ಸರ್ ಇದ್ದಾರೆ, ಅವರು ಸಹ ಇದರಲ್ಲಿ ಆಸಕ್ತಿ ತೋರ್ಸಕ್ಕೆ ಅವ್ರ ಊರಲ್ಲಿ ಇರೋದು ಆ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯ. ದಯವಿಟ್ಟು ಇದು ತಾವು ಕುಂತು ಯೋಚನೆ ಮಾಡಬೇಕಂತೇಳಿ ತಮ್ಮ ಮೂಲಕ
ಕೋರ್ಕೊಳ್ತೇನೆ. ಸಭಾಪತಿಗಳೇ, ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ಕಾಯ್ದೆ ವಿಧೇಯಕ 24 ನಾನು ಸ್ವಾಗತಿಸ್ತೇನೆ. ಯಾಕಂತ ಹೇಳಿದ್ರೆ ಅದಕ್ಕೆ ನನ್ನ ವಿಚಾರ ಇಷ್ಟಿದೆ ಸರ್, ತೋಟಗಾರಿಕೆ ಯೂನಿವರ್ಸಿಟಿ ಮಾಡ್ರಿ ಅಂತಕ್ಕಂಥ ವಿಚಾರ ಅಷ್ಟೇ. 8 ಬಿಲ್ಗಳಿವೆ. ದಯಮಾಡಿ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ, ಬೇಗ ಪೂರ್ಣಗೊಳಿಸಬೇಕು. 8 ಬಿಲ್ ಆದ್ಮೇಲೆ ಇನ್ನು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿವೆ. ನೀವು ನೋಡ್ತಾ ಇದ್ದೀರಿ ಸದನದಲ್ಲಿ, ನಮ್ಮ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಎಲ್ಲರೂ ಒಂದು ಸಹಕಾರ ಮಾಡಿ. ಇನ್ನು ಇರಂತವ್ರು 5 ನಿಮಿಷ ಒಬ್ಬೊಬ್ಬರಿಗೆ, ನಾನು ಇನ್ನು 5 ನಿಮಿಷದ ಮೇಲೆ ಯಾರಿಗೂ ಕೂಡ ಕಾಲಾವಕಾಶ ಕೊಡೋದಿಲ್ಲ. ಬೇಗ 5 ನಿಮಿಷ ಕೊಡ್ತೀನಿ, ಎಲ್ರಿಗೂ ಕೊಡ್ತೀನಿ. 5 ನಿಮಿಷದೊಳಗೆ ಸಭಾಪತಿಗಳೇ, 1 ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ. ಇವತ್ತು ಪಂಚಾಯತ್ ರಾಜ್ ಇಲಾಖೆಗೆ ಬಹಳಷ್ಟು ಕೆಲಸ ಕಾರ್ಯಗಳಿದ್ದಾವೆ. ಅಧಿಕಾರ ವಿಕೇಂದ್ರೀಕರಣ ಕನಸನ್ನು ಇಟ್ಕೊಂಡು ಹಿಂದಿನ ರಾಜಕಾರಣಿಗಳು 3 ಟೈರ್ ಸಿಸ್ಟಮ್ ಅನ್ನು ತಂದಿದ್ದಾರೆ. ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಲಾದ 4 ವರ್ಷದಿಂದ ನಾವೆಲ್ಲರೂ ಕೂಡ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳು ಕುಂಠಿತ ಆಗ್ತವೆ. ದಯವಿಟ್ಟು ಅದನ್ನು ಆದಷ್ಟು ಬೇಗನೆ ಮಾಡ್ತಕ್ಕಂಥದ್ದು ಕೂಡ ಸರ್ಕಾರ ಮುಂದಾಗಬೇಕು. ಈ ಬಿಲ್ಲನ್ನು ನಾನು ವಿರೋಧ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾ ಇದ್ದೇನೆ. ಚಿದಾನಂದ ಗೌಡ. ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ 2024 ನಾನು ವಿರೋಧಿಸ್ತಾ ಏನಿವತ್ತು ಈ ಸದನದಲ್ಲಿ ಚರ್ಚೆ ನಡೀತು. ನಾನು ಪುಟ್ಟಣ್ಣವರು ಇಬ್ಬರು ಬೆಂಗಳೂರು ಯೂನಿವರ್ಸಿಟಿಲಿ ಒಟ್ಟಿಗೆ ಓದೋರು. ನಾನು ಓದಿದ್ದೆ ರಾಂಗ್ ಯೂನಿವರ್ಸಿಟಿನ ಅನ್ನಿಸ್ತಾ ಇದೆ ಯಾಕೋ ನೋಡಿದ್ರೆ ಈಗ. ಯಾಕೆ ಅಂತ ಹೇಳಿದ್ರೆ ರಾಜ್ಯಪಾಲರೇ ರಾಂಗೇನೋ, ರಾಜ್ಯಪಾಲರು ಕುಲಾಧಿಪತಿಗಳಾಗಿದ್ದೇ ರಾಂಗೇನೋ ಅನ್ನೋ ಮಟ್ಟಕ್ಕೆ ಇಲ್ಲಿ ಚರ್ಚೆಗಳು ನಡೀತಾ ಇದೆ. ಒಂದು ಸಕಾರಣ ಕೊಟ್ಟು ಇವತ್ತು ಸ್ವಾತಂತ್ರ್ಯ ನಂತರ 75 ವರ್ಷಗಳಿಂದ ಇದ್ದ ಪದ್ಧತಿನ ಒಂದು ಒಳ್ಳೆ ಕಾರಣಕ್ಕೆ, ಯಾವುದೋ ಒಂದು ಕಾರಣಕ್ಕೆ ಬದಲಾಯಿಸೋದಕ್ಕೆ ಹೊರಟಿದ್ದೀರಿ. ನೀವು ಬದಲಾವಣೆಗೆ ವಿಷಯ ಹೇಳಿ ಏನು ಅಂತ ಹೇಳಿ. ಆದರೆ ಕುಲಾಧಿಪತಿಗಳಾಗೋದ್ರಿಂದ ಏನೋ ದೊಡ್ಡ ಹಾನಿ ಆಗುತ್ತೆ, ಆ ಒಂದು ಸಂವಿಧಾನಿಕ ಹುದ್ದೆಗೆ ಗೌರವವೇ ಇಲ್ಲ, ಅಗೌರವ ರೀತಿಯಲ್ಲಿ ಇವತ್ತು ಸದನದಲ್ಲಿ ಚರ್ಚೆಗಳು ನಡೀತಾ ಇದೆ. ಮಾನ್ಯ ಸಭಾಪತಿಗಳೇ, ಆ ಕಾರಣಕ್ಕಾಗಿ ನನ್ನ ಒಂದು ವಿನಂತಿ ಏನಂತ ಹೇಳಿದ್ರೆ, ಇದು ನಮ್ಮ ಇಬ್ಬರು ಕೂಡ ಉನ್ನತ ಶಿಕ್ಷಣ ಸಚಿವರು ಕೂಡ ಅಲ್ಲಿ ಇಬ್ಬರು ಒಟ್ಟಿಗೆ ಕೂತಿದ್ದಾರೆ. ಇದರಲ್ಲಿ ಏನಾದರೂ ಹಿಡನ್ ಅಜೆಂಡಾ ಅಂದರೆ ಮುಂದೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳಿಗೂ ಚಾನ್ಸಲರ್ನ ಬದಲಾಯಿಸುವಂಥ ಉದ್ದೇಶ ಇದೆಯಾ? ಏನಾದರೂ ಆ ಚಾನ್ಸಲರ್ ಇದು ಸ್ಯಾಂಪಲ್ ಅಂತ ಏನಾದರೂ ಬಿಟ್ಟಿದ್ದೀರಾ? ಅದರ ಮುಖಾಂತರ ಎಲ್ಲ ಯೂನಿವರ್ಸಿಟಿಗೂ ಚಾನ್ಸಲರ್ನ ಬದಲಾಯಿಸಿ ನೇರವಾಗಿ ಸರ್ಕಾರ ಅಂದರೆ ಕುಲಾಧಿಪತಿಗಳನ್ನು ಮುಖ್ಯಮಂತ್ರಿಗಳೇ ಎಲ್ಲ ಯೂನಿವರ್ಸಿಟಿಗೂ ಕುಲಾಧಿಪತಿಗಳು ಆಗಲಿ ಅನ್ನೋ ಉದ್ದೇಶನ? ಹಾಗಾದರೆ ಹಿಂದೆ ನಾವು ಇಷ್ಟೊತ್ತು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಹೆಸರನ್ನ ಪ್ರಸ್ತಾಪ ಮಾಡಿದ್ವಿ. ಕುವೆಂಪು ಅವರು, ಹಾಮಾನಾಯಕರು, ನಂಜುಂಡಪ್ಪನವರು, ಅವ್ರ ಕಾಲದಲ್ಲಿ ವಿಶ್ವವಿದ್ಯಾಲಯಗಳು ಅಭಿವೃದ್ಧಿ ಹೊಂದಲೇ ಇಲ್ವಾ? ದೊಡ್ಡ ಮಟ್ಟಕ್ಕೆ ಮೈಸೂರು ವಿಶ್ವವಿದ್ಯಾಲಯ ಹೆಸರು ಮಾಡಲಿಲ್ವಾ? ಆಗಲೂ ಕೂಡ ರಾಜ್ಯಪಾಲರು ತಾನೇ ಕುಲಾಧಿಪತಿಗಳಾಗಿದ್ದು. ಈ ರೀತಿ ಸಂವಿಧಾನಿಕ ಹುದ್ದೆಯನ್ನು ಹೊಂದಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿನಲ್ಲಿ ಅವಕಾಶವನ್ನು ತಗೊಂಡು ರಾಜ್ಯಪಾಲರನ್ನ ಈ ಕುಲಾಧಿಪತಿಗಳಿಗೆ ಮಾಡಿದಂಥ ಒಂದು ಸಂದರ್ಭ, ಅದೆಲ್ಲಕ್ಕೂ ಎಲ್ಲ ಒಂದು ಕಡೆ ಅನುವಾದ ದೃಷ್ಟಿಯಿಂದ ಏನೋ ಹಣಕಾಸಿನ ವ್ಯವಹಾರದ ಬಗ್ಗೆ ಚರ್ಚೆ ಆಯಿತು, ಇನ್ನೊಂದು ಮತ್ತೊಂದೆಲ್ಲ ಆಯಿತು. ಇದೆಲ್ಲ ಕೂಡ ನಮ್ಮ ಈ ರೀತಿಯ ಒಂದು ಸದನದಲ್ಲಿ ಚರ್ಚೆ ಆಗೋದು ಎಷ್ಟು ಮಟ್ಟಿಗೆ, ಯಾವ ಮಟ್ಟಿಗೆ ಸಮಂಜಸ ಅನ್ನೋ ಒಂದು ಇದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಮಾನ್ಯ ಸಭಾಪತಿಗಳೇ, ಇವತ್ತು ಏನು ಈ ಬಿಲ್ಲನ್ನು ತಂದಿದ್ದಾರೆ, ನನಗೆ ಒಂದು ಸ್ಪಷ್ಟೀಕರಣ ಬೇಕು ಸಚಿವರಿಂದ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವೈಸ್ ಚಾನ್ಸಲರ್ಗಳನ್ನ ಮುಖ್ಯಮಂತ್ರಿಗಳನ್ನು ಮಾಡೋ ಉದ್ದೇಶ ಏನಾದರೂ ಈ ಸರ್ಕಾರಕ್ಕೆ ಇದೆಯಾ? ಈ ಬಿಲ್ನಲ್ಲಿ ಅದು ಹೇಳಿದ್ದಾರೆ ಸ್ಪಷ್ಟವಾಗಿ. ಅಂದ್ರೆ ಇದೇ ಸರ್ಕಾರ 2016ರಲ್ಲಿ ನೀವು ಈ ಒಂದು ಯೂನಿವರ್ಸಿಟಿಯನ್ನ ಅಸ್ತಿತ್ವಕ್ಕೆ ತಂದಾಗ ರಾಜ್ಯಪಾಲರೇ ಕುಲಾಧಿಪತಿಗಳಾಗಿದ್ರು, ತಾವೇ ಮಾಡಿದ್ರಿ. ಆದ್ರೆ ಈಗ ಬದಲಾಯಿಸ್ತಕ್ಕಂಥ ಉದ್ದೇಶ ಏನು? ಈಗ ಎಲ್ಲ ಚರ್ಚೆ ಎಲ್ಲರ ಬಂತು. ಮುಖ್ಯಮಂತ್ರಿಗಳಿಗೆ ಕಾರ್ಯಭಾರದ ಒತ್ತಡ ಇರುತ್ತೆ, ಅವರು ಆ ಕಾರ್ಯಭಾರದ ಒತ್ತಡದ ಮಧ್ಯೆ ಮಾಡೋದಕ್ಕೆ ಅವಕಾಶ ಇದೆಯಾ?
ಬಿಡು ಸಾಕು. ಇಷ್ಟೆಲ್ಲ ಇದಾವೆ. ಹಾಗಾಗಿ ದಯಮಾಡಿ ಈ 2 ಕ್ಲಾರಿಫಿಕೇಶನ್ ಅನ್ನು ಕೊಡಿ. ಒಂದ್ ವೇಳೆ ಆ ರೀತಿ ಸರ್ಕಾರದ ಉದ್ದೇಶ ಆಗಿದ್ರೆ ಸರ್ಕಾರ ಸಕಾರಣವನ್ನು ಕೊಟ್ಟು ಬದಲಾಯಿಸುವಂತ ಅವಕಾಶ ಇದೆ. ದಯಮಾಡಿ ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ. ನನ್ನ ವಿರೋಧ ಇದೆ ಈ ವಿಧೇಯಕಕ್ಕೆ. ತಾವು ದಯಮಾಡಿ ಮತ್ತೊಮ್ಮೆ ಆಲೋಚನೆ ಮಾಡಿ. ಈ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಗೋದು ಬೇಡ. ಒಂದು ಸಂವಿಧಾನದ ಹುದ್ದೆಯನ್ನ ಅಗೌರವ ತರೋದು ಬೇಡ ಅಂತೇಳಿ ನಾನು ಸಭಾಪತಿಗಳ ಮುಖಾಂತರ ಬರೀ ಶಾರ್ಟ್ ಮಾತಾಡಿ ರಿಪೀಟ್ ಆಗಬಾರ್ದು. ಸಭಾಪತಿಗಳೇ, ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ 2024 ಪ್ರಕರಣ 13 ತಿದ್ದುಪಡಿ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಮಾತ್ರ ನನ್ನ ಒಂದು ವಿರೋಧನ ವ್ಯಕ್ತಪಡಿಸ್ತಾ, ಕಳೆದ 2 ವಾರಗಳ ಹಿಂದೆ ಪೇಪರ್ ಅಲ್ಲಿ ಒಂದು ಸುದ್ದಿ ಬಂತು. ಪೇಪರ್ ನಲ್ಲಿ ಒಂದು ಸುದ್ದಿ ಬಂತು. ಏನಂದ್ರೆ ಈ ರಾಜ್ಯಪಾಲರ ಏನೋ ಒಂದು ವಿಶ್ವವಿದ್ಯಾಲಯಕ್ಕೆ ಕುಲಾಧಿಪತಿಗಳನ್ನಾಗಿ ಮಾಡಿರೋದನ್ನ ಈ ಸರ್ಕಾರ ಬದಲಾವಣೆ ಮಾಡಿ ಮುಖ್ಯಮಂತ್ರಿಗಳೇ ಆ ಒಂದು ಸ್ಥಾನಕ್ಕೆ ಕುಲಾಧಿಪತಿಗಳಾಗಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಅನ್ನೋ ವಿಚಾರನ 15 ದಿವಸದಿಂದ ಪೇಪರಲ್ಲಿ ಬಂದಿತ್ತು ಸಭಾಪತಿಗಳೇ. ಅಂದರೆ ಇವತ್ತು ಈ ಬಿಲ್ ರೂಪದಲ್ಲಿ ಇಷ್ಟು ಬೇಗ ಇದು ಬದಲಾವಣೆ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆದರೆ ಈ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ಮಧ್ಯೆ ಇದ್ದಂಥ ಈ ಒಂದು ಸಂಘರ್ಷ ಈ ರೂಪದಲ್ಲಿ ಆಚೆ ಬಂದಿದೆ ಅಂತ ನನಗೆ ಅನಿಸ್ತದೆ. ಅದಲ್ಲದೆ ಇವತ್ತು ಮುಖ್ಯಮಂತ್ರಿಗಳು ಮಾತ್ರ ಈ ಒಂದು ಕುಲಾಧಿಪತಿಗಳಾದರೆ ಎಲ್ಲ ರೀತಿಯಲ್ಲೂ ಆ ಒಂದು ವಿಶ್ವವಿದ್ಯಾಲಯ ಚೆನ್ನಾಗಾಗತ್ತೆ ಅಂತ ನಮ್ಮ ಎಲ್ಲ ಸ್ನೇಹಿತರು ಸಹ ವಿರೋಧ ಪಕ್ಷದಲ್ಲಿರೋರು, ನಮ್ಮ ಆಡಳಿತ ಪಕ್ಷದಲ್ಲಿರೋರು ಹೇಳಿದರು. ಹಾಗಾದರೆ ಈಗ ಇಲ್ಲಿ ಏನಾದರೂ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಬೇಕು, ಅಲ್ಲಿರುವಂಥ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು, ಮೂಲ ಸೌಕರ್ಯ ಒದಗಿಸ್ಬೇಕು ಅಂತಂದರೆ ರಾಜ್ಯಪಾಲರು ಅವರೇ ಏನು ಸೆಪರೇಟ್ ಮುಂಗಡ ಪತ್ರನ ಮಂಡನೆ ಮಾಡೋದಿಲ್ಲ. ಅದಕ್ಕೂ ನಮ್ಮ ಸರ್ಕಾರ ತಾನೇ ಮಾಡಬೇಕು. ಹಾಗಾಗಿ ಇದು ಆ ಒಂದು ಪತ್ರಿಕೆಯವರು ಏನೋ ಒಂದು ಅನುಮಾನ ವ್ಯಕ್ತಪಡಿಸಿದ್ರು. ಅದಕ್ಕೆ ಇವರು ಇವತ್ತು ತಂದಿರುವಂಥ ಈ ಒಂದು ಮಸೂದೆ ಪೂರಕವಾಗಿದೆ ಅಂತ ನನಗೆ ಅನ್ಸುತ್ತೆ. ಅದಲ್ಲದೆ ನಾನು ಇವತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಮುಖ್ಯಮಂತ್ರಿಗಳು ಈ ಬೋರ್ಡ್ ಅಧ್ಯಕ್ಷರನ್ನ, ಅದರ ನಿರ್ದೇಶಕರನ್ನ ಯಾವ ರೀತಿ ನಾಮಕರಣ ಮಾಡ್ತಾರೆ ಅದೇ ರೀತಿ ಸಹ ವಿಶ್ವವಿದ್ಯಾಲಯಗಳನ್ನು ಸಹ ಅದು ಒಂದು ಬೋರ್ಡ್ನ ಮಾಡಲಿಕ್ಕೆ ಹೊರಟಿದೆಯಾ ಈ ಸರ್ಕಾರ ಅನ್ನೋ ಒಂದು ಅನುಮಾನ ನನಗೆ ವ್ಯಕ್ತವಾಗಿರೋದ್ರಿಂದ ಈ ಒಂದು ಏನು ಈ ರಾಜ್ಯಪಾಲರ ಸ್ಥಾನಕ್ಕೆ ಮುಖ್ಯಮಂತ್ರಿಗಳನ್ನ ಇವರು ಏನು ಇವತ್ತು ಕುಲಾಧಿಪತಿನಾಗಿ ಮಾಡಬೇಕಂತ ಹೊರಟಿದ್ದಾರೆ, ಈ ಒಂದು ಮಸೂದೆಗೆ ನನ್ನ ವಿರೋಧ ವ್ಯಕ್ತಪಡಿಸ್ತಾ ಮಾತು. ನಾಗರಾಜ್ 2 ನಿಮಿಷ ತೌಡು ಕುಟ್ಟಬೇಡ್ರಿ. ಧನ್ಯವಾದಗಳು ಸಭಾಪತಿಗಳೇ. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ 2024 ವಿಧಾನಸಭೆಯಲ್ಲಿ ಅಂಗೀಕಾರದ ರೂಪದಲ್ಲಿ ತಂದಿರತಕ್ಕಂಥ ಈ ವಿಧೇಯಕವನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಹೇಳ್ತಕ್ಕ ವಿಚಾರಗಳು ಏನಂತಂದರೆ, ನಾವು ಇಷ್ಟೊತ್ತು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಆ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಚರ್ಚೆ ಮಾಡಿದರು. ಯೂನಿವರ್ಸಿಟಿಯಲ್ಲಿ ಆಗ್ತಾ ಇರ್ತಕ್ಕ ಭ್ರಷ್ಟಾಚಾರಗಳು ಬೆಳಕು ಚೆಲ್ಲಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಈ ಬಿಲ್ಲಿನ ತಡೆದಿರ್ತಕ್ಕಂಥ ಸಂದರ್ಭ ಏನು ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಂದರೆ, ಯೂನಿವರ್ಸಿಟಿಗಳಿಗೆ ಉನ್ನತವಾದ ಶಿಕ್ಷಣವನ್ನು ಕೊಡೋ ಸಂದರ್ಭದಲ್ಲಿ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡಬಾರ್ದು, ಆಗ್ತಾ ಇರ್ತಕ್ಕ ವಿಚಾರಗಳಲ್ಲಿ ಬದಲಾವಣೆ ತರಬೇಕು, ಒಂದು ಪ್ರಗತಿಪರವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯಪಾಲರ ಹೆಸರಿನ ಜಾಗದಲ್ಲಿ ಮುಖ್ಯಮಂತ್ರಿನ ಹಾಕಿರ್ತಕ್ಕಂಥ ನಾನು ಸ್ವಾಗತ ಮಾಡ್ತೇನೆ. ಯಾವ ಕಾರಣಕ್ಕೆ ಅಂತಂದ್ರೆ, ಸ್ವಾಗತ ಮಾಡಿದಲ್ಲ ಸರ್, 1 ನಿಮಿಷ ಸರ್, ಕಾರಣ ಕೊಡಿ ಮನವಿ ಸರ್. ನಾನು ಒಬ್ಬ ಶಿಕ್ಷಣ ಸಂಸ್ಥೆಯಲ್ಲಿ ಬಂದಿರೋದ್ರಿಂದ 2 ನಿಮಿಷ ಎಕ್ಸ್ಟ್ರಾ ತಗೊಂಡಿರ್ತೀನಿ ಅಷ್ಟೇ. ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ಅಂತಕ್ಕಂಥ ಎರಡೂ ಕೂಡ ಬಹಳ ದೊಡ್ಡ ಸ್ಥಾನಮಾನಗಳನ್ನ ಹೊಂದಿರತಕ್ಕಂಥ ಒಂದು ಜಾಗ ಆಗಿರ್ತದೆ. ಮುಖ್ಯಮಂತ್ರಿಗಳು ನೇರವಾಗಿ ಯೂನಿವರ್ಸಿಟಿಗಳಿಗೆ ಜವಾಬ್ದಾರರಾದರೆ ಆ ಯೂನಿವರ್ಸಿಟಿಗಳನ್ನ ಇನ್ನೂ ಪ್ರಗತಿಪರವಾಗಿ ತಗೊಂಡು ಹೋಗ್ಲಿಕ್ಕೆ ಅನುವಾಗ್ತದೆ ಅಂತ ಕಾರಣಕ್ಕೋಸ್ಕರ ಇದನ್ನ ಸ್ವಾಗತ ಮಾಡಬೇಕಂತ ಮನವಿಯನ್ನು ಮಾಡ್ತಾ ಇದ್ದೇನೆ. ಒಂದು ಕಡೆ ಆ ವಿಚಾರ ಆದಿತ್ತು ಕೂಡ ಹಣಕಾಸಿನ ವಿಚಾರ ಮಾತ್ರ ಅಲ್ಲ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿರ್ತಕ್ಕಂಥ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಡೈರೆಕ್ಟ್ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಆ ಯೂನಿವರ್ಸಿಟಿಗಳಲ್ಲಿ ಆ ಶಾಸಕರು ಆಯ್ಕೆ ಆಗಿರುವ ಜನಪ್ರತಿನಿಧಿಗಳು ನೇರವಾಗಿ ತರತಕ್ಕಂತಹ ಬದಲಾವಣೆಗಳನ್ನ ಮುಖ್ಯಮಂತ್ರಿ ಮೂಲಕ ಮತ್ತು ಅನುದಾನಗಳನ್ನು ಕೂಡ ಅತಿ ವೇಗ ತರಲಿಕ್ಕೆ ಸಾಧ್ಯ ಕಾರಣಕ್ಕೋಸ್ಕರ ಇದನ್ನು ಸ್ವಾಗತ ಮಾಡಬೇಕು. ಇನ್ನೊಂದು ಕೂಡ ಹೇಳಬೇಕಾದ್ರೆ, ಈ ಭ್ರಷ್ಟಾಚಾರಗಳಲ್ಲಿ ಮಾತಾಡ್ತಾ ಇರಬೇಕಾದ್ರೆ 2022ರಲ್ಲಿ ಒಬ್ಬ ವ್ಯಕ್ತಿ
ಸುಪ್ರೀತನವರು ಸಿಂಡಿಕೇಟ್ ಬೆಂಗಳೂರು ನಾರ್ತ್ ಸಿಂಡಿಕೇಟ್ ಮೆಂಬರ್ ಆಗಿ ನಾಮಿನೇಟ್ ಆಗ್ತಾರೆ. ಅಕಾರ್ಡಿಂಗ್ ಟು ದ ಆಕ್ಟ್ ಆಫ್ ಯೂನಿವರ್ಸಿಟಿ ಆಕ್ಟ್ 2000 ಅಲ್ಲಿ ಒಬ್ಬ ವ್ಯಕ್ತಿಗೆ ನಾಮಿನೇಟ್ ಆದಾಗ ಟರ್ಮ್ ಕಂಪ್ಲೀಟ್ ಆಗೋವರೆಗೂ ಇನ್ನೊಂದು ಯೂನಿವರ್ಸಿಟಿ ನಾಮಿನೇಟ್ ಆಗಬಾರ್ದು. ಅಲ್ಲಿ 1 ವರ್ಷ ಟರ್ಮ್ ಇದ್ರೂ ಕೂಡ ಅವರು ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ ನಾಮಿನೇಟ್ ಆಗ್ತಕ್ಕಂಥ ಏನು ತೋರಿಸ್ತದೆ ಅಂತಕ್ಕಂಥದ್ದು ಇದು ಸದನ ಯೋಚನೆ ಮಾಡಬೇಕನ್ನೋ ವಿಚಾರಗಳು ಹೇಳ್ತೀನಿ. ಇಂಥ ವಿಚಾರಗಳ ಅವಕಾಶ ಕೊಡಬಾರ್ದು. ಕಾನೂನು ಬಾಹಿರವಾಗಿರ್ತಕ್ಕಂಥ ಸಿಂಡಿಕೇಟ್ ಮೆಂಬರ್ಗಳು ಯಾರೇ ಮಾಡಿದ್ರು ಕೂಡ ಅದು ವಿರುದ್ಧ ಹೋರಾಟ ಮಾಡಬೇಕು ಅಂದ್ರೆ ಜನಪ್ರತಿನಿಧಿಗಳಿಗೆ ಶಕ್ತಿ ತುಂಬಬೇಕಾಗ್ತದೆ. ಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರ ಇರ್ತಕ್ಕಂಥ ಚಾನ್ಸಲರ್ ಜಾಗದಲ್ಲಿಟ್ಟಿದೆ, ಆದರೆ ಜನಪ್ರತಿನಿಧಿಗಳು ನೇರವಾಗಿ ಮುಖ್ಯಮಂತ್ರಿಯಾಗಿ ಈ ದಿನ ಸರಿಪಡಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣದಲ್ಲಿ ಭ್ರಷ್ಟಾಚಾರವನ್ನು ನಾವು ಬೆಳೆಯಲಿಕ್ಕೆ ಬಿಟ್ಟಿದೆ, ಆದರೆ ಎಲ್ಲ ಗವರ್ನರ್ ಮಾಡ್ತಾರೆ ಅಂತ ಹೇಳಲ್ಲ. ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಗವರ್ನರ್ ತನ್ನ ಸಂವಿಧಾನಿಕ ಹುದ್ದೆಯಲ್ಲಿ ನಡ್ಕೊಳ್ತಾ ರೀತಿ ನೀತಿಗಳು ನೋಡಿದಾಗ ಸಾರ್ವಜನಿಕರಿಗೆ ಚರ್ಚಾ ವಸ್ತು ಆಗಿರ್ತಕ್ಕಂಥದ್ದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ರಾಜಕಾರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಚರ್ಚ್ ಕಮಿಟಿಗಳು ಕೊಟ್ಟದ್ದು ನಾನು ನಿಮ್ಗೆ ಹೇಳಿದಾಗಲೇ ದಯವಿಟ್ಟು ಕೂತ್ಕೋಬೇಕು. ನಾನು ಸಭಾಪತಿಗಳ ಪೀಠಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಸರ್ಚ್ ಕಮಿಟಿ ಕೊಡ್ತಾ 3 ಹೆಸರಲ್ಲಿ ಒಬ್ಬರನ್ನ ಪಿಕಪ್ ಮಾಡಿ ಚಾನ್ಸಲರ್ ಮಾಡೋದೇ ಆದ್ರೆ ಮುಖ್ಯಮಂತ್ರಿಗಳು ನೇರವಾಗಿ ಇಡೀ ನಾಡಿನ ಎಲ್ಲ ವಿಚಾರದಲ್ಲಿ ತಿಳ್ಕೊಂಡಿರ್ತಕ್ಕಂಥ 224 ಕಾನ್ಸ್ಟ ಆಗುವೋಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು, ಆರ್ಥಿಕ ವ್ಯವಸ್ಥೆನ ತಿಳ್ಕೊಂಡಿರ್ತಕ್ಕಂಥವ್ರು ಮತ್ತು ಗ್ರಾಮೀಣ ಅಭಿವೃದ್ಧಿನ ಮಾಡಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ಒಬ್ಬ ಯಾರೇ ಮುಖ್ಯಮಂತ್ರಿ ಆದ್ರೂ ಆತನಿಗೆ ಆ ಅವಕಾಶನ ಕೊಡ್ತಕ್ಕಂಥ ತಪ್ಪೇನಿದೆ ಅನ್ನೋ ಮಾತನ್ನ ನಾನು ಸದನದಲ್ಲಿ ಕೇಳ್ತಾ ಇದ್ದೇನೆ. ಆ ಕಾರಣಕ್ಕೋಸ್ಕರ ಮಾನ್ಯ ಸಭಾಪತಿಗಳು ಮನವಿ ಮಾಡ್ತಾ ಇದ್ದೇನೆ, ಈ ಬಿಲ್ ತಂದಿರತಕ್ಕಂತಹ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಸಂಪೂರ್ಣ ಇಲ್ಲಿರ್ತಕ್ಕಂಥ ಸರ್ವರೆಲ್ಲರೂ ಕೂಡ ಸೇರಿ ಒಟ್ಟಾಗಿ ಸೇರಿ ಈ ಬಿಲ್ ಪಾಸ್ ಮಾಡಿಕೊಡಬೇಕು ಮನವಿಯನ್ನು ಮಾಡ್ತಾ ಇದ್ದೇನೆ. ಅರುಣ್ ಲಾಸ್ಟ್. ಧನ್ಯವಾದಗಳು ಮಾನ್ಯ ಸಭಾಪತಿಯವರೇ. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿಗೆ ನನ್ನ ವಿರೋಧ ಇದೆ ಮಾನ್ಯ ಸಭಾಪತಿಯವರೇ. ಎಲ್ಲ ಚರ್ಚೆಗಳಾಗಿದೆ ಮಾನ್ಯ ಸಭಾಪತಿಯವರೇ. ನಾನು ಕಾಂಗ್ರೆಸ್ ಅವರು ಈ ಬಿಲ್ಲನ್ನ ತಂದಿರುವಂತದ್ದು ಮಾನ್ಯ ಸಚಿವರು ಇದನ್ನ ಮಂಡನೆ ಮಾಡಿದಾಗ ನನಗೆ ಅನಿಸಿದ್ದು, ಈ ದೇಶದಲ್ಲಿ ರಾಜ್ಯಪಾಲರ ನೇಮಕ ಮಾಡುವಂಥದ್ದು ಕೇಂದ್ರದಿಂದ ರಾಜ್ಯಪಾಲರ ನೇಮಕ ಮಾಡೋದು. ಇವರು ಒಂಥರ ತೀರ್ಮಾನ ಮಾಡಿದರೆ ಇನ್ನು ಇತಿಹಾಸದಲ್ಲಿ ಅವರು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬರೋದಿಲ್ಲ ಅಂತ. ಹಾಗಾಗಿ ಇವರು ತೀರ್ಮಾನ ಮಾಡಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಜ್ಯಪಾಲರ ಅಧಿಕಾರವನ್ನ ಮೊಟಕು ಮಾಡಬೇಕು ಅಂದ್ಬಿಟ್ಟು ಇನ್ನು ಅವರ ಇತಿಹಾಸದಲ್ಲಿ ಇನ್ನು ರಾಜ್ಯಪಾಲರ ನೇಮಕ ಆಗಲ್ಲ ಇವ್ರ ಕೈಯಲ್ಲಿ. ಹಾಗಾಗಿ ಇನ್ನೇನ್ ಮಾಡ್ಬೇಕು, ನಮಗೆ ಕೊನೆಗೆ ಉಳಿದಿರೋಂಥದ್ದು ಇಲ್ಲಿ ಮುಖ್ಯಮಂತ್ರಿಗಳಿಗಿದ್ದಾರೆ ಇನ್ನು 3.5 ವರ್ಷ. ಇದನ್ನ ಇಲ್ಲಿಗೆ ತಗೊಂಬಂದ್ರೆ ನಾಳೆ ಎಲ್ಲಾ ಕಡೆನೂ ನೋಡಿ ಅದನ್ನು ಮಾಡೋಬೇಕಾರೆ ಯಾವಾಗ ಚಾನ್ಸಲರ್ ಅಂತ ಮಾಡಬೇಕಾದ್ರೆ ಒಂದು ಇಂಟೆಂಟ್ ಇತ್ತು. ದ ಒರಿಜಿನಲ್ ಇಂಟೆಂಟ್ ಆಫ್ ಮೇಕಿಂಗ್ ಗವರ್ನರ್ಸ್ ಹೋಲ್ಡ್ ದ ಆಫೀಸ್ ಆಫ್ ಚಾನ್ಸಲರ್ಸ್ ಅಂಡ್ ವೆಸ್ಟಿಂಗ್ ಸಮ್ ಸ್ಟ್ಯಾಚ್ಯುಟರಿ ಪವರ್ಸ್ ಆನ್ ದೆಮ್ ವಾಸ್ ಟು ಇನ್ಸುಲೇಟ್ ಯೂನಿವರ್ಸಿಟೀಸ್ ಫ್ರಮ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್. ದ ಇಂಟೆಂಟ್ ವಾಸ್ ದಟ್. ಅದಕ್ಕೋಸ್ಕರ ಮಾಡಿದ್ದು ಗವರ್ನರ್ ಅನ್ನ ಚಾನ್ಸಲರ್ ಅಂತ, ಈಗಿಂದಲ್ಲ. ಹಾಗಾಗಿ ಇವರ ಇಂಟೆನ್ಷನ್ ಪೊಲಿಟಿಕಲ್ ಆಗಿದೆ. ಮಾನ್ಯ ಸಭಾಪತಿಗಳು ದಯಮಾಡಿ ಹಂಗೆ ಆಗ್ಲೇ ಹೇಳಿದ್ರಲ್ಲ, ಮುಖ್ಯಮಂತ್ರಿಗಳಿಗೆ ಪ್ರತಿ ಯೂನಿವರ್ಸಿಟಿಯ ಡೆವಲಪ್ಮೆಂಟ್ಗೆ ದುಡ್ಡು ಆ ಥರದ್ದೇನಾರ ಬೇರೆ ಕೊಡಿ. ಯೂನಿವರ್ಸಿಟಿಗಳಿಗೆ ಬೇಕಾಗಿರೋಂಥದ್ದು ಬಜೆಟ್ ಅಲ್ಲಿ ಅಲಾಟ್ ಮಾಡಿ ಒಂದೊಂದು ಯೂನಿವರ್ಸಿಟಿಗೆ. ನಿಮಗೆ ಗೊತ್ತಿದೆಯಲ್ಲ ಈ ಯೂನಿವರ್ಸಿಟಿಲಿ ಎಷ್ಟು ಜನ ಮಕ್ಕಳು ಓದ್ತಾ ಇದ್ದಾರೆ, ಎಷ್ಟು ಜನ ಅಲ್ಲಿಗೆ ಅವಶ್ಯಕತೆ ಇದೆ ಇನ್ಫ್ರಾಸ್ಟ್ರಕ್ಚರಿಗೆ ಅಂತ ಕೊಡಿ. ಯಾಕೆ ಪೊಲಿಟಿಕಲಿ ಯೋಚನೆ ಮಾಡ್ತಾ ಇದ್ದೀರಾ? ಗವರ್ನರಿಗೆ ಇರುವಂತಹ ಒಂದು ಅಪಾರವಾದಂತಹ ಗೌರವ ನೀವು ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಗವರ್ನರ್ ಇರಲ್ಲ ಅನ್ನುವಂಥದ್ದು ಕಾರಣಕ್ಕೋಸ್ಕರ ಆ ರೀತಿ ಮಾಡಬಾರ್ದು ಅಂತ ನಿಮ್ಮಲ್ಲಿ ಕೇಳ್ಕೊಂತೇನೆ. ಸಚಿವರು ಉತ್ತರ ಹೇಳಿ ಎಲ್ಲರದು. ಇಲ್ಲ ಉತ್ತರ ಹೇಳಿ ಸಚಿವರೇ. ಪ್ರಿಯಾಂಕಾ ಖರ್ಗೆ ಅವರು ಉತ್ತರ ಹೇಳಿ. 18 ಮಂದಿ ಅವ್ರ ಲಿಸ್ಟ್ನಾಗಿಲ್ಲ. ಆಮೇಲೆ ಕೊಡ್ತೀನಿ ನಾನು. ಮಾನ್ಯ ಸಭಾಪತಿಗಳೇ, ಮಾತಾಡಿ. ಈಗಾಗಲೇ ಸರವಣ ಅವರು, ನವೀನ್ ಅವರು, 18 ಮಂದಿ ಮಾತಾಡಿ, ರವಿ ಅವರು, ರಮೇಶ್ ಅವರು, ಸಂಕೂರ್ ಅವರು, ಪ್ರತಾಪ್ ಅವರು, ಇವಾನ್ ಅವರು, ಸಾಬಣ್ಣ ಅವರು, ರವಿಕುಮಾರ್ ಅವರು, ಕೇಶವರಾವ್ ಅವರು, ಪುಟ್ಟಣ್ಣ ಅವರು, ಬಿಲ್ಕಿಸ್ ಬಾನು ಅವರು, ನಿರಾನಿ ಅವರು, ಚಿದಾನಂದ ಅವರು, ಗೋವಿಂದರಾಜ್ ಅವರು, ನಾಗರಾಜ್ ಅವರು, ಅರುಣ್ ಅವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಪರಾನು ಮಾತನಾಡಿದ್ದಾರೆ, ವಿರೋಧನೂ ಮಾತನಾಡಿದ್ದಾರೆ. ಮೊದಲನೇದಾಗಿ ಅಧ್ಯಕ್ಷರೇ, ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಈ ವಿಧೇಯಕವನ್ನು ನಾವು ತಂದಿದ್ದು ಯಾವುದೇ ರಾಜಕೀಯ ದುರುದ್ದೇಶದಿಂದ ಅಲ್ಲ, ಯಾವುದೇ ರೀತಿಯಾದಂಥ ದ್ವೇಷ ಸಾಧಿಸೋದು ಅಲ್ಲ, ಯಾವುದೇ ರೀತಿಯಾದಂಥ
ಗವರ್ನರ್ ಜೊತೆ ಕಾನ್ಫ್ರಂಟೇಷನ್ ಮಾಡ್ಕೋಬೇಕು ಅಂತ ಇಲ್ಲ. ವಿ ಹ್ಯಾವ್ ಅಟ್ಮೋಸ್ಟ್ ರೆಸ್ಪೆಕ್ಟ್ ಫಾರ್ ದ ಚೇರ್, ದ ಡಿಗ್ನಿಟಿ ಆಫ್ ದ ಚೇರ್, ಅಂಡ್ ದಿಸ್ ಇಸ್ ನಾಟ್ ಇನ್ ಎನಿ ವೇ ಕಾನ್ಫ್ರಂಟೇಷನಲ್ ಟು ದ ಗವರ್ನರ್. ಬಹಳಷ್ಟು ಜನ ಹೇಳ್ತಾ ಇದ್ರು ಇದು ಬಿಲ್ಲು 2 ಹೆಜ್ಜೆ ಹಿಂದೆ ಹೋಗಂಗಿದೆ, ರೆಟ್ರೋಗ್ರೇಡ್ ಇದೆ, ಇದರಿಂದ ಪ್ರಗತಿ ಆಗೋದಿಲ್ಲ ಅಂತ. ನಾನು ಬಹಳ ಸ್ಪಷ್ಟವಾಗಿ ಈ ತಿದ್ದುಪಡಿಯ ಉದ್ದೇಶಗಳನ್ನು ನಾನು ಹೇಳಿದೆ. ಇಟ್ ಈಸ್ ಬ್ರಾಟ್ ಇನ್ ಓನ್ಲಿ ಫಾರ್ ದ ಬೆಟರ್ ಫಂಕ್ಷನಿಂಗ್ ಆಫ್ ದ ಯೂನಿವರ್ಸಿಟಿ, ಬೆಟರ್ ಅಂಡ್ ಮೋರ್ ಎಫೆಕ್ಟಿವ್. ನಾನು ಇವಾಗ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂತ ಹೇಳಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಮೋರ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಷನ್, ಬೆಟರ್ ಕೋಆರ್ಡಿನೇಷನ್ ವಿತ್ ಗವರ್ಮೆಂಟ್, ಆಮೇಲೆ ನಮ್ಮ ಯುವಕರಿಗೆ ಇನ್ನೂ ಹೆಚ್ಚು ಗುಣಮಟ್ಟವಾದಂಥ ಶಿಕ್ಷಣ, ಸಂಶೋಧನೆ, ಉತ್ತಮವಾದಂಥ ತರಬೇತಿ, ಹೆಚ್ಚಿನ ಉದ್ಯಮಶೀಲತೆ ಹಾಗೂ ಹೊಸ ಆವಿಷ್ಕಾರಗಳನ್ನು ಅಲ್ಲಿಂದ ಆರಂಭ ಆಗಬೇಕು ಅಂತ ಉದ್ದೇಶಗಳಿಂದ ನಾವು ಈ ತಿದ್ದುಪಡಿಯನ್ನು ತಂದಿದ್ದು ಅಂತ ನಾನು ಹೇಳಿದ್ದೀನಿ. ಎಲ್ಲೂ ಕೂಡ ನಾನು ರಾಜ್ಯಪಾಲರು ನಮಗೆ ಸಹಕಾರ ನೀಡಿಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ. ಸಹಕಾರ ಹಿಂದೆನೂ ನೀಡಿದ್ದಾರೆ, ಮುಂದೆ ನೀಡ್ತಾರೆ. ಆದರೆ ಬಹಳ ಜನ ಚರ್ಚೆ ಏನು ಮಾಡಿದ್ರೆ ವಿರೋಧ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿಗೆ ಟೈಮ್ ಸಿಗೋದಿಲ್ಲ ಅಂತ. ಅದಕ್ಕೋಸ್ಕರನೇ ನಾವು ಒಂದು ಸೆಕ್ಷನ್ ಅನ್ನು ನಾವು ತಂದಿದ್ದೀವಿ ಅಧ್ಯಕ್ಷರೇ. ಸ್ಟೇಟ್ ಗವರ್ಮೆಂಟ್ ಬದಲು ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟರ್ ಫಾರ್ RDPR ಅಂತ ತಂದಿದ್ದೀವಿ. ಈಗ ಸ್ಟೇಟ್ ಗವರ್ಮೆಂಟ್ ನಿರ್ವಹಣೆ ಮಾಡ್ತಾ ಇದೆ. ಚಾನ್ಸಲರ್ ಅವರು ಮಾನ್ಯ ರಾಜ್ಯಪಾಲರಿದ್ದಾರೆ. ಈಗ ಸಮಸ್ಯೆ ಈ ಯೂನಿವರ್ಸಿಟಿಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಸಮಸ್ಯೆ ಏನಾದರೂ ಆದಾಗ ಯಾವತ್ತನ ಗವರ್ನರ್ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಸರ್ ಯಾರನ್ನ ವಿದ್ಯಾರ್ಥಿಗಳು? ಊಟ ಟೈಮಿಗೆ ಸಿಕ್ಕಿಲ್ಲ, ಪೇಪರ್ ಲೀಕ್ ಆಯಿತು, ಇಲ್ಲಿ ನಮಗೆ ಬೋಧಕರಿಲ್ಲ, ಯಾರೂ ಹೋಗಿಲ್ಲ ಗವರ್ನರ್ ಮುಂದೆ. ಆದರೆ ಪ್ರತಿಭಟನೆಗಳು ಆಗೋದು ಎಲ್ಲಿ? ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಫೀಸ್ ಮುಂದೆ, ಮುಖ್ಯಮಂತ್ರಿಯ ಕಚೇರಿಯ ಮುಂದೆ, MLA ಮನೆಗಳ ಮುಂದೆ ಅಂತ. ಸೊ ಆದ್ರಿಂದ ಇದರಲ್ಲಿ ಟೈಮ್ ಪ್ರಶ್ನೆ ಅಲ್ಲ. ಹೌ ಎಫೆಕ್ಟಿವ್ಲಿ ವಿ ಕ್ಯಾನ್ ಮ್ಯಾನೇಜ್ ದ ಯೂನಿವರ್ಸಿಟಿ ಈಸ್ ಇಂಪಾರ್ಟೆಂಟ್ ಅಂಡ್ ವಿ ಥಿಂಕ್ ದಟ್ ದಿಸ್ ಈಸ್ ಒನ್ ಆಫ್ ದ ಬೆಟರ್ ವೇಸ್. ಅದಕ್ಕೆ ನಾವು ತಂದಿದ್ದೀವಿ. ಇದು ಸರ್ಚ್ ಕಮಿಟಿ ಬಗ್ಗೆ ಮಾನ್ಯ CT ರವಿ ಅವರು ಮಾತನಾಡಿದ್ರು. ಸರ್ಚ್ ಕಮಿಟಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.